ದೇವರು ವಾಕ್ಯದ ಕಡೆ ಗಮನ ಕೊಡೋಣಲ್ಲ. ಆಸಕ್ತಿ ಇದೆನಾ? ನನಗೇನೋ ಭಾಳ ದಿನ ಕಳ್ಕೊಂಡಿವೇನಪ್ಪ ಅಂತ ನಂಗೆ ಆಗಿಬಿಟ್ಟಿತ್ತು. ಈ ಭಾನುವಾರ ಭಾಳ ಲೇಟಾಗಿ ಬಂತಂತೇಳಿ ಅಂತ ಅನಿಸ್ತದೆ. ನಿಮ್ಗೆ ಅನಿಸೋದು ಬಿಟ್ಟೋದು ಗೊತ್ತಿಲ್ಲ. ಯಾಕಂದರೆ ಮಧ್ಯದಲ್ಲಿ ಯಾವ ಸಂಪರ್ಕ ನಮಗೂ ನಿಮಗೆ ಇರಲಿಲ್ಲ. ಒಂದಿಲ್ಲ ಒಂದು ಕಾರ್ಯಕ್ರಮ ಇರ್ತಿದ್ವು, ಹೌದಲ್ಲ? ಮದುವೆ ಅಂದ್ರೆ ಇಳಿಸೋದಾಯ್ತು, ಮದುಮಕ್ಕಳನ್ನ ಕಳಿಸೋದಾಯ್ತು, ಏನೋ ಒಂದೊಂದು ಆಗ್ತಿತ್ತು. ವಾರದ ಮಧ್ಯದಲ್ಲಿ ಆಗಾಗ ಬರ್ತಿದ್ದೆ ಆ ಸಲ. ಆದರೆ ಈ ಸಲ ಯಾವ ಕಾರ್ಯಕ್ರಮ ಬರಲಿಲ್ಲ. ಹೌದು, ಈ ರೋಗ ರುಜಿನಗಳು ನಮ್ಮನ್ನು ಭಾಳವಾಗಿ ಬಾಧಿಸಿದ್ವು ಅಂತೇಳಿ ಅಂತ ಅನಿಸ್ತದೆ. ಆಕ್ಸಿಡೆಂಟು, ಅನಾಹುತಗಳು. ಅದಕ್ಕಾಗಿ ನಾವು ವಿಚಾರ ಮಾಡಬೇಕು. ಯಾಕಂತಂದರೆ ಸತ್ಯವೇದ ಅಲ್ಲಲ್ಲಿ ಹೇಳ್ತದೆ ಏನಂತಂದರೆ, ದೇವರ ಚಿತ್ತಾನುಸಾರವಾಗಿ ಯಾರು ನಡೆಯೋದಿಲ್ಲ ಅಂತಂದರೆ ಅಂಥವ್ರಿಗೆ ಎಲ್ಲ ಲೌಕಿಕವಾಗಿರ್ತಕ್ಕಂಥ ತೊಂದರೆಗಳು ಬರ್ತದೆ ಅಂತೇಳಿ. ಅದೇ ಪರಿಪೂರ್ಣ ಅಂತೇಳಿ ನಾನು ಒತ್ತಿ ಹೇಳೋದಿಲ್ಲ. ಆದರೂ ಕೂಡ ಕ್ರೈಸ್ತರಾಗಿರ್ತಕ್ಕಂಥವ್ರು ನಾವು ತಿಳಿದುಕೊಳ್ಬೇಕಾಗಿರ್ತಕ್ಕಂಥದ್ದು ಅದು. ಆದರೆ ಈ ಒಂದು ಸಂದರ್ಭದಲ್ಲಿ ದೇವರ ವಾಕ್ಯ ಯಾವ ರೀತಿಯಿಂದ ಮಳೆಗಾಲ ಪ್ರಾರಂಭ ಆಯಿತು, ಬೇಸಿಗೆಯಿಂದ ಬಿಸಿಲಿನಿಂದ ಎಷ್ಟು ಮಂದಿ ಕಷ್ಟಕ್ಕೀಡಾಗಿದ್ದೀರಿ? ಬಿಸಿಲನ್ನು ನೋಡಿದಿರಿ? ಹೊರಗೆ ಬಂದು ನಿಂತು ನೋಡಿದ್ರೆ ಬಿಸಿಲು ನೋಡಿರಲ್ಲ, ಎಷ್ಟು ಭಯಂಕರ ಇತ್ತಲ್ಲ. ಭಯ ಅನಿಸ್ತಿತ್ತು ನಮ್ಗೆ, ಎಲ್ಲಿ ಬೆಂಕಿ ಎತ್ತಿ ಬಿಡ್ತದನಂತೇಳಿ. ಆಗ್ತಿತ್ತು ಅನಾಹುತ, ಕೆಲವೊಂದು ಕಡೆಗೆ ಆಗ್ತಿತ್ತು. ಆದರೆ ದೇವರು ಅದರಿಂದ ನಮ್ಮನ್ನು ದೂರ ಇರಿಸಿದಾನಲ್ಲ, ಅದಕ್ಕಾಗಿ ನಾವು ಉಪಕಾರ ಸ್ತುತಿ ಮಾಡಬೇಕಾಗಿದೆ. ಯಾಕಂದರೆ ಈ ವಿಪತ್ತುಗಳು, ಈ ಆಪತ್ತುಗಳು ಯಾವಾಗಲೂ ಮನುಷ್ಯನಿಗೆ ಕಷ್ಟ ಕೊಡ್ತಾನೇ ಇರ್ತದೆ. ಅದಕ್ಕಾಗಿ ನಾವು ಏನಂತಂದರೆ ಅದರ ಸತ್ಯ ಅರ್ಥತೆಗಳನ್ನು ನಾವು ತಿಳಿದುಕೊಂಡಿರಬೇಕು. ಕಷ್ಟ ಬರ್ತದೆ, ಜೀವ ಹೋಗೋದಿಲ್ಲ. ಕಷ್ಟ ಬರ್ತದೆ, ಸಹಿಸೋಂಥ ಶಕ್ತಿ ಇದ್ದವರಿಗೆ ಕೊಡ್ತಾನೆ ದೇವರು, ಹೌದಲ್ಲ? ಯಾರಿಗೆ ಸಹಿಸೋದು ಶಕ್ತಿ ಇರೋದಿಲ್ಲ ಅಂದರೆ ಅವರಿಗೆಲ್ಲ ಕಷ್ಟ ಕೊಡೋದಿಲ್ಲ. ಅದಕ್ಕೆ ನಾನು ಯಾವಾಗಲೂ ಪ್ರಾರ್ಥನೆಯಲ್ಲಿ ಹೇಳ್ತೇನೆ ಏನಂತಂದರೆ, ದೇವರೇ ಕಷ್ಟ ಕೊಡು, ಆದರೆ ಅದ್ರ ಜೊತೆಗೆ ಸಹಿಸ್ತಕ್ಕಂಥ ಶಕ್ತಿ ಕೊಡು. ಸಹಿಸ್ತಕ್ಕಂಥ ಶಕ್ತಿ, ಕಷ್ಟ ಕೊಡಬೇಡ ಅಂತೇಳಿ ಅನ್ಲಿಕ್ಕಾಗೋದಿಲ್ಲ. ಅದು ಪ್ರಕೃತಿ, ಅದು ಬರ್ತದೆ. ಅದನ್ನು ಎದುರಿಸ್ತಕ್ಕಂಥ ಶಕ್ತಿಯನ್ನು ನಾವು ಹೊಂದಿಕೊಳ್ಬೇಕಾಗಿದೆ. ಈ ಒಂದು ಸಂದರ್ಭದಲ್ಲಿ ಮಳೆಗಾಲ ಪ್ರಾರಂಭ ಆಯಿತು ನಮಗೆ. ಮೊದಲನೇದಾಗಿ ನಮಗೆ ಶುಭ ಸೂಚನೆ ಸಿಕ್ಕಿದೆ ಅಲ್ಲ, ಒಳ್ಳೆಯ ವಾತಾವರಣ. ಬಿಸಿಲಿನಿಂದ ನಾವು ದೂರ ಆಗಿಬಿಟ್ಟಿವಿ, ಈಗ ತಂಪಿನೆಡೆಗೆ ಬಂದಿದ್ದೇವೆ, ದೇವರ ಆಶ್ರಯಕ್ಕೆ ಬಂದಿದ್ದೇವೆ. ಆತನ ಆಶೀರ್ವಾದ ನಮ್ಮನ್ನು ಕೈ ಮಾಡಿ ಕರಿತಿದೆ. ಮಕ್ಕಳೇ, ಉತ್ತರಿ ಬಿತ್ತರಿ, ನಾನು ನಿಮಗೆ ಸಮೃದ್ಧವಾದ ಬೆಳೆಯನ್ನು ಕೊಡ್ತೇನೆ ಅಂತೇಳಿ. ಯಾರಿಗೂ ಆತಂಕ ಇಲ್ಲರಿ. ಈಗ ಒಂದೊಂದು ಸಲ ಮಳೆ ಬರಲಿಲ್ಲ ಅಂತಂದರೆ ನೋಡಬೇಕು ನಾವೆಲ್ಲ, ರಾತ್ರಿ ನಿದ್ದೆ ಸಹಿತ ಬರೋದಿಲ್ಲ. ಸೀಸನ್ ಹೊಂಟೋಗ್ತದೆ, ಹೆಸರು ಬೆಳೀಲಿಕ್ಕಾಗೋದಿಲ್ಲ, ತೊಗರಿ ಬಿತ್ತಲಿಕ್ಕಾಗೋದಿಲ್ಲ, ಮುಂದೆ ನಾವು ಇದರಿಂದ ಕಷ್ಟ ಅನುಭವಿಸ್ತೇವೆ ಅಂತಕ್ಕಂಥ ಆತಂಕದಲ್ಲಿರ್ತೇವೆ. ಆದರೆ ದೇವರು ನೋಡ್ರಿ ನಮ್ಮನ್ನು ಎಷ್ಟು ಯಥೇಚ್ಛವಾಗಿ ಆಶೀರ್ವದಿಸಿ ಸರಿಯಾದ ಸಮಯಕ್ಕೆ ಒಳ್ಳೆಯ ವಾತಾವರಣವನ್ನು ಕೊಟ್ಟಿದ್ದಾನೆ. ನಮ್ಮಲ್ಲಿ ಬೇಸಿಗೆಯಲ್ಲಿ ಇಷ್ಟು ಬಿಸಿಲು ಅಂತಂದರೆ ನಾವು ಕಂಡೇ ಇರಲಿಲ್ಲ. ಇಷ್ಟು ಬಿಸಿಲು ನಾವು ಚಿಕ್ಕವರಿರುವಾಗ, ನಾವು ಯೌವನಸ್ಥನಿರುವಾಗ, 24-25 ವರ್ಷದವನಿರುವಾಗ 32 ಡಿಗ್ರಿ ಸೆಲ್ಸಿಯಸ್ ಅಂದರೆ ಬಾಯಿ ಮುಚ್ಕೊಳ್ತಿದ್ವಿ, ಒಪ್ಪ ಎಷ್ಟು ಬಿಸಿಲು ಅಂತೇಳಿ. ಈಗ 49-43 ಹೊಡ್ತಾ ಇದೆ. ಸಿಂಟೆಕ್ಸ್ನಲ್ಲಿ ನೀರುಗಳು ತಾವಾಗೇ ಕಾಯ್ತಾವೆ, ಕರೆಂಟ್ ಹಚ್ಚೋದೇ ಬೇಕಾಗಿರಲಿಲ್ಲ. ನಾವು ಬೇಸಿಗೆಯಲ್ಲಿ ಬಿಸಿಲಿಗೆ ಸ್ವಲ್ಪ ಬಳಲಿ ಹೋಗಿ ತಣ್ಣೀರು ಹಾಯ್ಕೊಳ್ಳೋಣ ಅಂತೇಳಿ ಪೈಪ್ ಚಾಲು ಮಾಡಿದರೆ ಅದರಲ್ಲಿ ಬಿಸಿ ನೀರು ಬರ್ತಿತ್ತು. ಮತ್ತು ಎಲ್ಲಿಗೆ ಹೋದ್ರೂ ತಪ್ಪಲಿಲ್ಲಲ್ಲಪ್ಪ ಅನ್ನಂಗಾಯ್ತು ನಮಗೆ. ಕಳ್ಳಗಂಜಿ ಕಾಡ ಹೊಕ್ಕರೆ ಹುಲಿಯ ತಿಂಬುದು ಬಿಡುದಯ್ಯ, ಹುಲಿಗಂಜಿ ಹುತ್ತ ಹೊಕ್ಕರೆ ಸರ್ಪ ತಿಂಬುದು ಬಿಡುದಯ್ಯ ಅಂತೇಳಿ ಅನ್ನುವಂಥ ನಮ್ಮ ಪರಿಸ್ಥಿತಿ. ಎಲ್ಲಿಗೋದ್ರೂ ನಾವು ಏನು ಅನುಭವಿಸ್ಬೇಕಾಗಿದೆ ಅಲ್ಲಿಗೆ ನಾವು ಅನುಭವಿಸ್ಬೇಕಾಗಿದೆ. ಈ ಮಳೆಗಾಲದಲ್ಲಿ ನಾನು ತೆಗೆದುಕೊಂಡಿರ್ತಕ್ಕಂಥ ಈ ಸತ್ಯವೇದ ವಾಕ್ಯ ಏನಂತಂದರೆ, ದೇವರು ಒಂದು ಒಡಂಬಡಿಕೆ ಮಾಡಿಕೊಂಡಿದ್ದಾನೆ. ಈ ಲೋಕದಲ್ಲಿ ಕಷ್ಟ ಬರ್ತದೆ, ಸುಖ ಬರ್ತದೆ, ತಾಪತ್ರಯ ಬರ್ತದೆ, ಆದರೂ ಕೂಡ ನಿಮ್ಮ ಜೀವನ ನಾನು ತೆಗೆದುಕೊಳ್ಳೋದಿಲ್ಲ ಅಂಥೇಳಿ, ನಿಮ್ಮ ಜೀವನ ನಾನು ಹಿಂಡೋದಿಲ್ಲ ಅಂತೇಳಿ. ಅದಕ್ಕೆ ಆತನ ಒಂದು ಒಡಂಬಡಿಕೆ ಮಾಡ್ತಾನೆ. ಎಂಥ ಒಡಂಬಡಿಕೆ ಮಾಡ್ತಾನೆ? ವಾಕ್ಯದ ಕಡೆ ನೋಡೋಣ. ಓದಿರ್ತಕ್ಕಂಥ ವಾಕ್ಯದಲ್ಲಿ ಯಾವುದು? ಆದಿಕಾಂಡ 9:10-11ರಲ್ಲಿ, ನಾನು ನಿಮ್ಮನ್ನು, ನಿಮ್ಮ ಸಂತತಿಯವರನ್ನು ನಾವೆಯಿಂದ ಹೊರಟು ಬಂದು ಪಶು ಪಕ್ಷಿ ಮೃಗಾದಿ ಸಕಲ ಭೂಜಂತುಗಳನ್ನು ಕುರಿತು ಸ್ಥಿರ ಪ್ರತಿಜ್ಞೆ ಮಾಡ್ತೇನೆ. ಏನು ಮಾಡ್ತೇನೆ? ಪ್ರತಿಜ್ಞೆ ಮಾಡ್ತೇನೆ. ಯಾಕಂತಂದರೆ ಪ್ರತಿಜ್ಞೆ ಎಷ್ಟು ಅವಶ್ಯಕತೆ ಇದೆ. ಈ ಸಲ ಎಷ್ಟು ಜನ ಪ್ರತಿಜ್ಞೆ ಮಾಡಿದ್ದೀರಿ ನೀವು? ಮದುವೆ ಎಷ್ಟಾದವು ನಮ್ಮಲ್ಲಿ? ನನ್ನ ಲೆಕ್ಕಕ್ಕೆ 6 ಆಗ್ಯಾವ. ನಾ ಬರೋಬ್ಬರಿ ಹೇಳ್ತೀನೇ ಇಲ್ಲ. 6 ಆಗ್ಯಾವಲ್ಲ? ಎಣಿಸ್ಲಿಕ್ಕೆ ಹೋಗ್ತಾರೆ ಈಗ.
ಆರಾಗಿವೆ. ಅವರೆಲ್ಲರೂ ಪ್ರತಿಜ್ಞೆ ಮಾಡಿದ್ದಾರೆ. ಅವರು ಪ್ರತಿಜ್ಞೆ ಮಾಡಿದರು, ನಾವೇನು ಪ್ರತಿಜ್ಞೆ ಮಾಡಿದ್ದೇವೆ? ನಾವು ಮಾಡಿದ್ದೇವೆ ಪ್ರತಿಜ್ಞೆ? ಕೆಲವರು ಮಾಡಿರಬೇಕು, ನಾನೇ ಮಾಡಲಿಲ್ಲ, ನಿಮಗೇನು ಹೇಳಲಿಕ್ಕೆ ಹಕ್ಕಿಲ್ಲ, ನಾನೇ ಮಾಡಲಿಲ್ಲ. ಪ್ರತಿಜ್ಞೆ ದೇವರು ಮಾಡಿದ್ದಾನೆ. ಈಗ ಒಂದು ಒಡಂಬಡಿಕೆ ಮಾಡಿದ್ದಾನೆ. ಒಂದು ಸ್ಥಿರವಾಗಿ ಆತನು ಏನು ಮಾಡಿದ್ದಾನೆ ಅಂತಂದರೆ ಕಠಿಣವಾಗಿ ಮಾಡಿದ್ದಾನೆ. ನಿಮ್ಮನ್ನು ಇನ್ನು ಮೇಲೆ ನಾನು ಸಾಯಿಸುವುದಿಲ್ಲ, ಇನ್ನು ಮೇಲೆ ನಿಮಗೆ ಮರಣ ಬರುವುದಿಲ್ಲ ಅಂತೇಳಿ ಆತನು ಒಡಂಬಡಿಕೆ ಮಾಡಿದ್ದಾನೆ. ಆ ಒಡಂಬಡಿಕೆಯ ಪ್ರಕಾರವಾಗಿ ಎಷ್ಟು ಸ್ಥಿರವಾಗಿ ಮಾಡಿದ್ದಾನೆ ಅಂತಂದರೆ ಆತನು ಹೇಳ್ತಾನೆ ಏನಂತಂದರೆ, ಇನ್ನು ಮೇಲೆ ಎಲ್ಲ ಪ್ರಾಣಿಗಳು ಪ್ರಳಯದಿಂದ ನಾಶವಾಗುವುದಿಲ್ಲ, ಇನ್ನು ಮುಂದೆ ಭೂಮಿಯನ್ನು ಹಾಳು ಮಾಡುವ ಪ್ರಳಯ ಬರುವುದೇ ಇಲ್ಲ ಅಂತೇಳಿ ಹೇಳಿದನು. ಹೇಳಿ ಆತನೇನು ಮಾಡಿದನು ಅಂತಂದರೆ ಒಂದು ಗುರುತನ್ನು ನಮಗೆ ಕೊಟ್ಟನು. ನಾವೇನು ಗುರುತು ಕೊಟ್ಟಿದ್ದೇವೆ? ಮದುವೆ ಮಾಡಿಕೊಂಡಿರ್ತಕ್ಕಂಥ ಸರಳ ಉದಾಹರಣೆ ಹೇಳ್ತಾ ಇದ್ದೇನೆ ಅಷ್ಟೇ. ಯಾಕಂತಂದರೆ ಮದುವೆ ಮಾಡಿಕೊಂಡವ್ರಿಗೆ ಏನು ಮಾಡಿದ್ದಾನೆ? ಒಂದು ಸರ್ಟಿಫಿಕೇಟ್ ಕೊಟ್ಟಿದ್ದೇನೆ, ಅವ್ರನ್ನ ಪುಸ್ತಕದಲ್ಲಿ ರಿಜಿಸ್ಟರ್ ಮಾಡಿದ್ದೇನೆ. ಯಾಕಂತಂದರೆ ಅವರು ತಾವು ಮಾಡಿರ್ತಕ್ಕಂಥ ಪ್ರಮಾಣಕ್ಕೆ ಬದ್ಧರಾಗಿರಬೇಕಾಗಿದೆ. ಈ ಲೋಕ ಹೆಂಗಿದೆ ಅಂತಂದರೆ ಸೈತಾನನ್ನು ನೋಡ್ರಿ, ಯಾವಾಗಲೂ ನಮ್ಮನ್ನು ವಂಚಿಸಲಿಕ್ಕೆ, ನಮ್ಮನ್ನು ಇಭಾಗ ಮಾಡಲಿಕ್ಕೆ, ನಮ್ಮನ್ನು ದೇವರಿಂದ ದೂರ ಮಾಡಲಿಕ್ಕೆ ಸದಾ ಉಣಿಸ್ತಿರ್ತಾನೆ. ಯಾಕಂತಂದರೆ ತಾನೇ ದೇವರನ್ನು ಬಿಟ್ಟು ಓಡಿ ಬಂದಿದ್ದಾನೆ, ತಾನೇ ದೇವರನ್ನು ಬಿಟ್ಟು ಓಡಿ ಬಂದಿದ್ದಾನೆ, ತಳ್ಳಲ್ಪಟ್ಟಿದ್ದಾನೆ. ಪರಲೋಕದ ಆಸನದಿಂದ ಭೂಲೋಕಕ್ಕೆ ಹೋಗು ನೀನು, ಅಲ್ಲಿ ದೊರೆತನ ಮಾಡು, ಅಲ್ಲಿ ದೊರೆತನ ಮಾಡಂದರೆ ಅವನು ಬಂದು ನಮ್ಮ ಮೇಲೆ ದೊರೆತನ ಮಾಡ್ಲಿಕ್ಕತ್ತಾನೆ, ಹಾಳು ಮಾಡ್ತಾನೆ. ಯಾವಾಗಲೂ ನಾವು ಹೇಳ್ತೇವೆ ಏನಂತಂದರೆ ಮನುಷ್ಯನ ಮಧ್ಯದಲ್ಲಿ ವಿಷ ಬೀಜವನ್ನು ಬಿತ್ತತಕ್ಕಂಥವನು ಯಾರು? ಲೂಸಿಫರ್, ಅದೇ ಸೈತಾನನು. ನಾವು ಒಂದೊಂದು ಸಲ ಹೇಳ್ತೇವೆ ಆ ದೆವ್ವಗಳು ಅಂತೇಳಿ ಅಂತಂತೀವಿ. ದೆವ್ವಗಳಿಲ್ಲ ಈ ಲೋಕದಲ್ಲಿ, ಸತ್ಯವೇದ ಪ್ರಕಾರ ದೆವ್ವಗಳಿಲ್ಲ. ದುರಾತ್ಮ. ಆ ದುರಾತ್ಮ ಏನಂತಂದರೆ ನಿನ್ನೆ ಮೊನ್ನೆ ಸತ್ತೋಗಿರ್ತಕ್ಕಂಥ ಮನುಷ್ಯನನ್ನು ಹೇಳಿಕೊಂಡು ನಮ್ಮನ್ನು ವಂಚಿಸ್ತದೆ ಅಂತೇಳಿ ಸತ್ಯವೇದ ಹೇಳ್ತದೆ. ಅದಕ್ಕೆ ಅನೇಕ ಆಧಾರಗಳಿವೆ. ಅದಕ್ಕಾಗಿ ಇಲ್ಲಿ ಏನಾಗಿದೆ ಅಂತಂದರೆ ದೇವರಿಂದ ನಮ್ಮನ್ನು ದೂರ ಮಾಡುವುದಕ್ಕಾಗಿ ಮತ್ತೊಂದು ಸಲ ಆಸ್ಪದ ಕೊಡಬಾರ್ದು. ಅದು ನನಗಾಗಲಿ ಅದು ನಿನಗಾಗಲಿ ಮತ್ತೆ ಮತ್ತೆ ಜ್ಞಾಪಕಕ್ಕೆ ಬರಬೇಕು ಅಂತೇಳಿ ಆತ ಏನು ಮಾಡಿದಾನಂತಂದರೆ ಒಂದು ಒಡಂಬಡಿಕೆಯನ್ನು ಮಾಡಿದ್ದಾನೆ. ಆ ಒಡಂಬಡಿಕೆ ಏನಾಗಿರ್ಬೋದು? ತಮ್ಮೆಲ್ಲರಿಗೂ ಗೊತ್ತಿದೆ. ಪ್ರಳಯ, ಕಾಮನ ಬಿಲ್ಲು, ಹೌದಲ್ಲ? ಪ್ರಳಯ ಬರಬಾರ್ದು ಮಾತು ಎಲ್ಲರೂ ತಪ್ತೀವ್ರಿ ನಾವು. ಬರೀ ಬಾಯಿ ಮಾತಿನಿಂದ ಅಂದರೆ ಆಗೋದಿಲ್ಲ. ಅದಕ್ಕೆ ನಾವು ಕಾಗದ ಬರಿತೇವೆ, ಸ್ಟ್ಯಾಂಪ್ ಬರಿತೇವೆ, ಆಡಿದ ಮಾತು ನೆನಪು ಹೋಗಿರ್ತದೆ. ಹಿಂದೆ ನಾವು ಏನು ಆಡಿರ್ತೀವಲ್ಲ ಅದೆಲ್ಲ ನೆನಪು ಹೋಗಿರ್ತದೆ ಅಂಥೇಳಿ ಈಗಿನ ಕಾಲದ ನಮ್ಮ ಅಲ್ಪ ಜಾಣತನದಿಂದ ಏನು ಮಾಡಿದ್ದೀವಿ ಅಂದರೆ ಪೇಪರ್ ಬರಿತೇವೆ. ಅದು ಪೇಪರ್ ಕಳೆದೋಯ್ತು ಅಂದ್ರೆ ವಾದಿನಿ ಗಾಳಿಗೆ ಅಂದಂಗೆ. ಆದರೆ ಇಲ್ಲಿ ದೇವರು ಒಂದು ಸ್ಥಿರವಾಗಿರ್ತಕ್ಕಂಥ ಒಂದು ಸೃಷ್ಟಿಯನ್ನು ಆತನು ಸೃಷ್ಟಿ ಮಾಡಿದ್ದಾನೆ. ಯಾಕಂತಂದರೆ ನೋಡಿದಾಗೆಲ್ಲ ನನಗೆ ನನಗೂ ನೆನಪು ಬರಬೇಕು, ಅಲ್ಪರಾಗಿರ್ತಕ್ಕಂಥ ನಿಮಗೂ ಕೂಡ ಅದು ಗೊತ್ತಾಗಬೇಕು. ಯಾಕಂತಂದರೆ ನಾನು ತೋರಿಸಿರ್ತಕ್ಕಂಥ ಪ್ರೀತಿ ಎಂಥದ್ದು, ನಿಮ್ಮ ಮೇಲೆ ಇಟ್ಟಿರ್ತಕ್ಕಂಥ ಮಮತೆ ಎಂಥದ್ದು, ಆ ಕರುಣೆ ಎಂಥದ್ದು ಅಂಥೇಳಿ ಅದು ಈ ಭೂಲೋಕದ ಜನಾಂಗಕ್ಕೆ ಗೊತ್ತು ಮಾಡಬೇಕಾಗಿದೆ. ಅದಕ್ಕಾಗಿ 12ನೇ ವಚನದಲ್ಲಿ ನೋಡೋಣ, ದೇವರು ಮತ್ತೂ ಹೇಳಿದ್ದೇನೆಂದರೆ, ನಾನು ನಿಮ್ಮ ಸಂಗಡ ಇರುವ ಸಮಸ್ತ ಜೀವರಾಶಿಗಳನ್ನು ಕುರಿತು ಎಲ್ಲ ತಲತಲಾಂತರಗಳಲ್ಲಿಯೂ ಮಾಡುವ ಈ ಪ್ರತಿಜ್ಞೆಗೆ ಹೆಜ್ಜೆಗೆ ತಗೊಳ್ತಾನೆ ನೋಡ್ರಿ. ಪ್ರತಿಜ್ಞೆ ನಮಗೆ ಎಷ್ಟು ಅವಶ್ಯವಾಗಿದೆ ಅಂತೇಳಿ ಈ ಲೋಕದಲ್ಲಿ, ಈ ಸಮಾಜದಲ್ಲಿ, ಈ ಊರಿನಲ್ಲಿ, ಈ ನಮ್ಮ ಹೊರೆಯವರಲ್ಲಿ ಪ್ರತಿಜ್ಞೆ. ಹೊಲದಿಂದ ಹೊಲಕ್ಕೆ ಏನಿಟ್ಟಿರ್ತಾನೆ? ಡೊಣ ಇಟ್ಟಿರ್ತಾನೆ, ಹೌದಲ್ಲ? ಬದು ಕಟ್ಟಿರ್ತೇವೆ. ಯಾಕೆ? ನೀನು ಈ ಕಡೆ ಬರ್ಬಾರ್ದು, ನಾನು ಈ ಕಡೆ ಬರ್ಬಾರ್ದು, ಅದನ್ನೇ ನೋಡಬೇಕು. ನಾವು ನೋಡಿದಾಗೆಲ್ಲ ಜ್ಞಾಪಕ ಬರಬೇಕು, ಇದು ನಂದು, ಇದು ನಿಂದು ಅಂತೇಳಿ. ಸಾಲ ಕೊಟ್ಟಾಗ ಬರಿತೇವೆ, ಪತ್ರ ಬರಿತೇವಲ್ಲ, ಹೌದು ನೀನು ಉಲ್ಟಾ ಆಡಿರಬಾರ್ದು, ಇಂಥನೇ ತಾರೀಕು ತೊಗೊಂಡಿದೆಯಾ, ಇಂಥವ್ರ ಸಮಕ್ಷಮದಲ್ಲಿ ತೊಗೊಂಡಿದೆಯಾ, ಇಷ್ಟು ದುಡ್ಡು ತೊಗೊಂಡಿದೆಯಾ, ಈ ದುಡ್ಡಿಗೆ ಇಷ್ಟು ಬಡ್ಡಿ ಇರ್ತದೆ ಅಂತೇಳಿ ಬರಿತೀವಿ ನಾವು. ಯಾಕಂತಂದರೆ ಮನುಷ್ಯನು ಸಹಜವಾಗಿ ಮಾತು ತಪ್ಪತಕ್ಕಂಥ ಪ್ರಾಣಿಯಾಗಿದ್ದಾನೆ. ಬುದ್ಧಿ ಇಲ್ಲ, ದೇವರು ಬುದ್ಧಿ ಕೊಟ್ಟಿದ್ದಾನೆ, ಒಳ್ಳೆಯದಕ್ಕೆ ಉಪಯೋಗಿಸೋದಿಲ್ಲ, ಅದನ್ನು ಕೆಟ್ಟದಕ್ಕಾಗಿ. ಯಾಕಂತಂದರೆ ಸೈತಾನ್ ಯಾವಾಗಲೂ ನಮ್ಮನ್ನು ತಿವಿತಾ ಇರ್ತಾನೆ. ನೀನು ಹಿಂಗನು, ನೀನು ಹಿಂಗೆ ಮಾಡು, ನೀನು ತಪ್ಪಾಡು, ನೀನು ಸುಳ್ಳಾಡು, ಇದು ಮಾಡ್ತಾನೇ ಇರು ನೀನು. ಸಂತೋಷ ಸೈತಾನನು ಅಲ್ಲಿ ಕಂಡ್ರೆ ದೇವರು ಅದರ ಮುಖಾಂತರವಾಗಿ ದುಃಖವನ್ನು ಕಾಣ್ತಾನೆ. ನಾವು ಮಾಡಿರ್ತಕ್ಕಂಥ ತಪ್ಪು ನಿನಗೆ ಹಿತವಾಗಿರ್ಬೋದು ಮಕ್ಕಳೇ,
ಅದು ಆಗಿನ ಕಾಲಕ್ಕೆ ನಿನಗೆ ಸದ್ಯಕ್ಕೆ ಅದು ಏನಂತ ಲಾಭಕರವಾಗಿರ್ತದೆ, ಆದರೆ ನಿನಗೆ ನಿತ್ಯ ಜೀವದಲ್ಲಿ ಸುಖ ಎಂದೂ ಬರೋದಿಲ್ಲ. ಯಾವಾಗಲೂ ನಾವು ಮಾತು ತಪ್ಪಬಾರ್ದು ಅಂತೇಳಿ ಹೇಳ್ತಾನೆ. ಅದಕ್ಕಾಗಿ 13ನೇ ವಚನದಲ್ಲಿ ಮೇಘಗಳಲ್ಲಿ ನಾನಿಟ್ಟಿರುವ ಮುಗಿಲು ಬಿಲ್ಲೆ ಗುರುತಾಗಿರ್ತದೆ. ಮುಗಿಲು ಬಿಲ್ಲು ಅಂದರೆ ಗುರ್ತಾಯ್ತಲ್ಲ, ನಾವು ಇಟ್ಕೊಂಡಿರೋದು ಕಾಮನ ಬಿಲ್ಲು ಅಂತೇಳಿ. ಕಾಮನ ಬಿಲ್ಲು ಅಂತಂದರೆ ಚೆನ್ನಾಗಿ ಕಾಣಿಸ್ತದೆ, ವರ್ಣವಾಗಿ ಕಾಣಿಸ್ತದೆ, ಇನ್ನೂ ನೋಡೋಣ ಅಂತ ಅನಿಸ್ತದೆ, ಮನುಷ್ಯರನ್ನು ಆಕರ್ಷಣೆ ಮಾಡ್ತದೆ. ಹೌದಲ್ಲ, ಅಂಥ ಆಕರ್ಷಣೆ. ಇಷ್ಟೆಲ್ಲ ಅದಕ್ಕೆ ಗುಣಗಳನ್ನು ಯಾಕೆ ಕೊಟ್ಟಿದ್ದಾನಂತಂದರೆ ಇದು ಹಿಂದಿನ ಕಾಲ, ಇದು ಸತ್ಯ ಸಾಕ್ಷಿ. ಸತ್ಯವೇದವೇ ಈ ಲೋಕಕ್ಕೆ ಆ ಸ್ಥಳ ಅಂತೇಳಿ ತಿಳಿದುಕೊಳ್ಳುವುದಕ್ಕಾಗಿ ಇದನ್ನು ಯಾರಾದರೂ ಅಳಿಸ್ಲಿಕ್ಕಾಗ್ತದ? ಹಿಂದೂ ಶಾಸ್ತ್ರದಲ್ಲಿ ಅದನ್ನು ಏನಾದರೂ ಪ್ರತ್ಯೇಕವಾಗಿ ವರ್ಣನೆ ಕೊಟ್ಟಿದ್ದಾರಾ? ಇಲ್ಲ. ಆದಾಮ ಅವಳರೇ ಆಧಾರ, ಏದೇನು ತೋಟನೇ ಆಧಾರ, ಈ ಸತ್ಯವೇದನೇ ಆಧಾರ, ಈ ಮೋಶಗಳು ಬರೆದಿರ್ತಕ್ಕಂಥ ಗ್ರಂಥಗಳೇ ನಮಗೆ ಆಧಾರ. ಈ ಭೂಮಿಗೆ ಪ್ರತಿಯೊಂದೊಂದಕ್ಕೂ ಸಾಕ್ಷಿಯಾಗಿ ನಿಂತಿರ್ತಕ್ಕಂಥ ಈ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ ಏನಂತಂದರೆ ಅದನ್ನು ಯಾರೂ ಅಳಿಸ್ಲಿಕ್ಕಾಗೋದಿಲ್ಲ. ಈ ಲೋಕದಲ್ಲಿ ಎಲ್ಲಿಯಾದರೂ ಗುಡಿ ಕಟ್ಟಿದ್ರು ಅಂತಂದ್ರೆ ಹೊಡೆದಾಕಿಬಿಡ್ತಿದ್ರು. ಹೊಡೆದಾಕ್ಯಾರಲ್ಲ, ಹಾಂ, ಹೌದು, ಇದು ನಂದು, ಇದು ಅವ್ರದ್ದು ಅಂತೇಳಿ ಈ ರೀತಿಯಿಂದ. ಆದರೆ ಇದನ್ನು ಹೊಡೆದಾಕ್ಲಿ ನೋಡೋಣ, ಆಗ್ತದ? ದೇವರು ಮಾಡಿರ್ತಕ್ಕಂಥ ಸ್ಥಿರವಾದ ಸಾಕ್ಷಿನ ಯಾರು ನಾನು ತೆಗಿಲಿಕ್ಕಾಗೋದಿಲ್ಲ, ನೀನು ತೆಗಿಲಿಕ್ಕಾಗೋದಿಲ್ಲ. ಇದು ತಲತಲಾಂತರಗಳವರೆಗೆ ಇದು ಅದೇ ರೀತಿಯಿಂದ ಮುಂದುವರಿತಾನೆ ಇರ್ತದೆ, ಕಾಲಚಕ್ರ ತಿರುಗ್ತಾನೆ ಹೋಗ್ತಾ ಇರ್ತದೆ ಅಂಥೇಳಿ ದೇವರು ಅಂಥ ಅದ್ಭುತವಾಗಿರ್ತಕ್ಕಂಥ ಸಾಕ್ಷಿಯನ್ನು ಆತನು ನಮಗೆ ಕೊಟ್ಟಿರ್ತಾನೆ. 14ನೇ ವಚನದಲ್ಲಿ ನಾನು ಭೂಲೋಕದ ಮೇಲೆ ಮೇಘಗಳನ್ನು ಕವಿಸುವಾಗ ಆ ಬಿಲ್ಲು ಮೇಘಗಳಲ್ಲಿ ಕಂಡು ಬರ್ತದೆ. ನೋಡಿವೆ, ನಾವೆಲ್ಲರೂ ನೋಡಿವೆ, ಕಾಮನ್ ಬಿಲ್ಲು ನೋಡಿವೆಲ್ಲ. ಹೆಂಗಿರ್ತದೆ? ಬಣ್ಣದಾಗಿರ್ತದೆ, ರೌಂಡಾಗಿ ಬಾಗಿರ್ತದೆ, ನೋಡ್ಲಿಕ್ಕೆ ಕಾಣಿಸ್ತದೆ, ಹಿಡ್ಕೊಳಕ್ಕೆ ಸಿಗಲ್ಲ. ಹೌದಲ್ಲ, ನೋಡ್ಲಿಕ್ಕೆ ಕಾಣಿಸ್ತದೆ. ಎಂಥ ಅದ್ಭುತ ರೀ ಅದು. ನೋಡಬೇಕು ನೀನು. 7 ವರ್ಣಗಳ ಬಣ್ಣಗಳಿಂದ ಅಡಕವಾಗಿರ್ತಕ್ಕಂಥ ಆ ಬಿಲ್ಲು ನಮಗೆ ಕಾಣಿಸ್ತದೆ ಅಷ್ಟೇ, ಅದು ನಮಗೆ ಸಿಗೋದಿಲ್ಲ. ನಾನು ನಿಮ್ಮನ್ನು 15ನೇ ವಚನದಲ್ಲಿ ಕಂಡು ಬರುವುದು, ಆಗ ನಿಮ್ಮನ್ನು ಎಲ್ಲ ಜೀವರಾಶಿಗಳನ್ನು ಕುರಿತು ಮಾಡಿದ ಪ್ರತಿಜ್ಞೆಯನ್ನು ಜ್ಞಾಪಕ ಮಾಡಿಕೊಳ್ಳುವೆನು. ಇನ್ನು ಮುಂದೆ ನೀರು ಹೆಚ್ಚಿ ಎಲ್ಲ ಭೂಪ್ರಾಣಿಗಳನ್ನು ಹಾಳು ಮಾಡುವ ಪ್ರಳಯವಾಗುವುದಿಲ್ಲ. ಆ ಬಿಲ್ಲು ಮೇಘಗಳಲ್ಲಿ ಕಾಣಿಸುವಾಗ ನಾನು ಅದನ್ನು ನೋಡಿ ದೇವರಾದ ನನಗೂ ಭೂಮಿಯ ಮೇಲಿರುವ ಎಲ್ಲ ಜೀವಜಂತುಗಳಿಗೂ ಆದ ಶಾಶ್ವತವಾದ ಒಡಂಬಡಿಕೆಯನ್ನು ಜ್ಞಾಪಕ ಮಾಡಿಕೊಳ್ಳುವೆನು ಅಂದನು. ಆತನೇ ಜ್ಞಾಪಕ ಮಾಡ್ತಾನೆ, ನಾವು ಜ್ಞಾಪಕ ಮಾಡ್ತಾ ಇಲ್ಲ. ನಾವು ಮಾಡಿರ್ತಕ್ಕಂಥ ಒಡಂಬಡಿಕೆ ನಾವು ಜ್ಞಾಪಕ ಮಾಡೋದಿಲ್ಲ. ಚೆನ್ನಾಗಿ ಬಚ್ಚಿಡ್ತೀವಿ. ಯಾರಿಗಾರು 1 ಲಕ್ಷ ಸಾಲ ಕೊಟ್ಟಿರಲಿ, ಕಾಗದ ಮುಟ್ಟಿ ನೋಡ್ತೀವಿ, ತಿಂಗಳ ನೋಡ್ತೀವಲ್ಲ, ಅದನ್ನು ಬಚ್ಚಿಡ್ತೇವೆ. ಅಪ್ಪಿತಪ್ಪಿ ಅವ್ನು ಕೊಡಲಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಗೊತ್ತದ ನಮ್ಗೆ, ಯಾಕೆ ಕಾಗದನೂ ಏನು ಮಾಡಲಿಕ್ಕಾಗೋದಿಲ್ಲ. ಅಂಥವು ಎಷ್ಟೋ ಘಟನೆಗಳು ನಡೆದೋಗಿ. ಇಲ್ಲ ನಾವು ಕೊಡೋಂಗಿಲ್ಲ ಅಂತೇಳಿ ಬಿಟ್ಕೊಟ್ಟ ಅಥವಾ ಕೇಸ್ ಏನಾದರೂ ಮಾಡಿದ್ನಂತಂದರೆ ಸರ್ಕಾರ ನಮ್ಮನ್ನು ಕಾನೂನು ಕೇಳ್ತದೆ. ಏನಂತಂದರೆ ನಿನಗೆ ಲೈಸನ್ ಅದನಪ್ಪ ಸಾಲ ಕೊಡಲಿಕ್ಕೆ ಅಂತೇಳಿ. ಆವತ್ತೇ ಮನೆಗೆ ಬರ್ಬೇಕು ನಾವು ವಾಪಸ್. ಏನು ಮಾಡಲಿಕ್ಕಾಗೋದಿಲ್ಲ. ಆದರೆ ಅದಕ್ಕೆ ಇಂಥ ಎಲ್ಲ ಪ್ರಸಂಗಗಳು ಬರ್ತದೆ ಅಂತೇಳಿ ದೇವರು ಏನು ಮಾಡಿದ್ದಾನೆ, ಅದನ್ನು ನೋಡ್ಲಿಕ್ಕೆ ಕೊಟ್ಟಿದ್ದಾನೆ, ಹಿಡ್ಕೊಳ್ಳಿಕ್ಕೆ ಕೊಡಲಿಲ್ಲ. ಅದನ್ನು ನೋಡ್ರಿ, ಎಲ್ಲರೂ ನೋಡ್ರಿ, ಅದ್ರ ಹಿಂದಿನ ಮರ್ಮ ತಿಳಿದುಕೊಳ್ಳ್ರಿ. ಎಂಥ ಒಡಂಬಡಿಕೆ ರೀ ಇದು. ಕ್ರೈಸ್ತರು ಕೂಡ ನಾವ್ಯಾಕೆ ಒಡಂಬಡಿಕೆಗೆ ಬದ್ಧರಾಗಿರಬಾರ್ದು? ನಾವ್ಯಾಕೆ ಒಡಂಬಡಿಕೆ ಮಾಡಿಕೊಳ್ಬಾರ್ದು? ನಮ್ಮ ಜೀವಿತದಲ್ಲಿ ಅನೇಕ ಒಡಂಬಡಿಕೆಗಳು ನಮಗೆ ಬರ್ತದೆ. ಎಂಗೇಜ್ಮೆಂಟ್ ಮಾಡ್ತೀವಲ್ಲ, ಎಂಗೇಜ್ಮೆಂಟ್ ಮಾಡೋ ಮುಂದೆ ಗಂಡ ಹೆಂಡ್ತಿಗೆಲ್ಲ ಒಪ್ಪಿಗೆ ಮಾತು ಕೇಳ್ತೇವಲ್ಲ, ಅಲ್ಲಿ ಏನು ಬರೆದಿರೋದಿಲ್ಲ, ನಾವು ಒಪ್ಪಿಗೆ ಕೇಳ್ತೀವಿ ಅಷ್ಟೇ. ಮುಂದೋಗಿ ನಾವು ಇಲ್ಲ ಅಂತಂದ್ರೂ ಅನ್ಬೋದು. ನಾನೊಂದು ಉದಾಹರಣೆ ಹೇಳಿದ್ನಿಲ್ಲ ಮೊನ್ನೆ, ಮೊಟ್ನಳ್ಳಿಯಲ್ಲಿ ಆಗಿರ್ತಕ್ಕಂಥದ್ದು. ಏನಮ್ಮ ಈತನನ್ನು ಮದುವೆ ಮಾಡಲಿಕ್ಕೆ ಒಪ್ಕೊಳ್ತೀಯ ನೀನು ಅಂತ ಕೇಳಿದ್ರೆ ಇಲ್ಲ ಅಂದ್ಬಿಟ್ಳಾಕಿ. ನಿಜ ರೀ, ನಾ ಎಂದೂ ನೆನೆಸಿರಲಿಲ್ಲ ಏನಪ್ಪ ನನ್ನ ಜೀವನದಲ್ಲಿ ನನ್ನ ಸರ್ವಿಸ್ನಲ್ಲಿ ಎಂತೆಂಥದ್ದು ನಡೀತಿದಲ್ಲ ಅಂಥೇಳಿ. ಅಂದಿನಲಿದ್ದ ಬೀಗರು ಬಂದು ಉಂಡೋಗ್ಯಾರ, ಅವು ಇವ್ರೋಗಿ ಅಲ್ಲಿ ಉಂಡೋಗ್ಯಾರ, ಎಲ್ಲ ಯಾರೋ ಮುಂದೆ ಕರೆದು ಕೇಳಿದರೆ ನನಗಿಲ್ಲ ಅಂತಳಾಕಿ. ಏನು ಮಾಡ್ಬೇಕು ನಾ? ನನ್ನ ಮೆಲ್ಲಕ್ಕೆ ಕರ್ಕೊಂಡು ಬಂದೆ, ಈ ಕಡೆ ಸೈಡಿಗೆ ಕರ್ಕೊಂಡು ಬಂದು ಅವ್ರ ಮನೆಯವ್ರಿಗೆ ಹೇಳಿ ಒಂದು ಪದ ಹಾಡ್ರಿ ನೋಡೋಣ ಅಂತಂದು, ಒಂದು ಹಾಡಾಡ್ರಿ ಸ್ವಲ್ಪ ಅದು ಮುಂದುವರ್ಸೋಣ ಆಮೇಲೆ ಅಂತೇಳಿ, ನೋಡೋಣ ಏನಾದರೂ ತಿಳಿ ಹೇಳಿ ಮತ್ತೆ ಕಾರ್ಯಕ್ರಮ ಮಾಡ್ತಾರೇನಂತೇಳಿ.
ಈ ರೀತಿಯಿಂದ ನಡೀತದೆ. ಯಾಕಂತಂದರೆ ದೇವರು ನಮಗೆ ಜ್ಞಾನ, ಬುದ್ಧಿ, ಪ್ರತಿಯೊಂದೊಂದನ್ನು ವಿದ್ಯೆಯನ್ನು ಕೊಟ್ಟಿದ್ದಾನಂತಂದರೆ ಅದನ್ನು ಹೆಂಗೆ ಬಂತು ಹಂಗೆ ಬಳಸ್ಕೊಳ್ಳಿಕ್ಕಲ್ರಿ. ಹೆಂಗೆ ಬಂತಂದರೆ ಹಂಗೆ ಬಳಸ್ಲಿಕ್ಕಾಗೋದಿಲ್ಲ. ಅದ್ರ ಸಲುವಾಗಿ ಇಲ್ಲಿ ದೇವರು ಏನು ಮಾಡಿದ್ದಾನೆ ಅಂತಂದರೆ, ದೇವರು ಒಂದು ಒಳ್ಳೆಯ ಒಡಂಬಡಿಕೆ ಮಾಡಿಕೊಂಡಿದ್ದಾನೆ. ಏನಂತಂದರೆ ಅದು ಶಾಶ್ವತವಾದ ಒಡಂಬಡಿಕೆಯನ್ನು ಜ್ಞಾಪಕ ಮಾಡಿಕೊಳ್ಳುವೆನು ಅಂದನು. ಮತ್ತು ದೇವರು ನೋಹನಿಗೆ, ನನಗೂ ಎಲ್ಲ ಭೂಜೀವಿಗಳಿಗೂ ಆದ ಒಡಂಬಡಿಕೆಗೆ ಇದೇ ಗುರುತು ಅಂತೇಳಿ. ಯಾವುದು ಗುರುತು ಅಂತಂದ? ಕಾಮನ ಬಿಲ್ಲೆ ಗುರುತು ಅಂದ. ಯಾಕಂತಂದರೆ ಯಾರು ಕಾಮನ ಬಿಲ್ಲು ನೋಡಿರಪ್ಪ ಅಂತಂತಂದರೆ ಅವ್ರಿಗೆ ಚೆನ್ನಾಗೈತೆ. ನೋಡಲಾರ್ದವ್ರಿಗೆ ತುಂತುರು ಮಳೆ ಬರ್ತಕ್ಕಂಥ ಸಂದರ್ಭದಲ್ಲಿ, ಬಿಸಿಲು ಬಿದ್ದಿರ್ತಕ್ಕಂಥ ಆ ಬಿಸಿಲಿಗೆ ಎದುರಾಗಿರ್ತಕ್ಕಂಥ ಸಂದರ್ಭದಲ್ಲಿ ನೀವು ಅದನ್ನು ನಾವು ಕಾಣ್ಬೋದು, ನೋಡಿ ಆನಂದಿಸ್ಬೋದು ಅಂತೇಳಿ ಹೇಳ್ತದೆ. ಆದರೆ ನಾವು ಏನು ಇವತ್ತಿನ ಈ ಒಂದು ಉದ್ದೇಶ, ಇದನ್ನು ಯಾಕೆ ನಾವು ಜ್ಞಾಪಕ ಮಾಡ್ಕೊಂಡಿವಿ? ಹೊಸದಾಗಿ ಮಳೆಗಾಲ ಪ್ರಾರಂಭವಾಗಿದೆ, ಅದು ನಿಮಗೆ ನೋಡಲಿಕ್ಕೆ ಸಿಗ್ತದೆ. ಅದರ ಹಿಂದಿನ ಅರ್ಥ ನಾವು ತಿಳಿದುಕೊಂಡಿದ್ದೇವೆ. ಯಾಕಂತಂದರೆ ಇಂದಿನ ನೋಹನನ ಕಾಲದಲ್ಲಿ ಈ ಭೂಲೋಕದಲ್ಲಿ ಆಗಿರ್ತಕ್ಕಂಥ ಪಾಪ ಕೃತ್ಯಗಳು ಅತಿಯಾದಾಗ, ಸಹಿಸದೆ ಹೋದಾಗ ದೇವರು ಕೋಪಗೊಂಡು ಮಾಡಿರ್ತಕ್ಕಂಥ ಆ ಒಂದು ಘನವಾದ ಕಾರ್ಯ ಈ ಭೂಮಿಗೆ ಎಷ್ಟು ಆಪತ್ತು ತಂತು. ನೋಹನನ ಕುಟುಂಬ ಒಂದೇ ಉಳಿತು, ಬೇರೆಲ್ಲ ಈ ಲೋಕದ ಜೀವರಾಶಿ ಎಲ್ಲ ಸತ್ತು ಹೋಗ್ಬಿಟ್ಟಿತು. ಪ್ರಾಣಿಯಲ್ಲಿ ಒಂದು ಜೊತೆ ಉಳಿತು, ಪಕ್ಷಿಯಲ್ಲಿ ಒಂದು ಜೊತೆ ಉಳಿತು. ಇಷ್ಟೆಲ್ಲ ಮಾಡಿದರೂ ಕೂಡ ದೇವರಿಗೆ ಒಂದು ಅಸಾಧ್ಯ ಮಾತು ಏನಂತಂದರೆ, ಎಷ್ಟನ್ನು ಹೇಳಿ ಜನರಿಗೆ, ಎಷ್ಟು ಬೇಕಾದರೂ ಹೇಳು, ಇವ್ರು ಮತ್ತೆ ಪುನಃ ತಪ್ಪು ಮಾಡ್ತಾರೆ ಅಂತೇಳಿ ಆತನು ಸಮಾಧಾನ ಪಟ್ಕೊಳ್ತಾನೆ. ಆದರೆ ಇಲ್ಲಿ ಯೋಹಾನ ಬರೆದ ಸುವಾರ್ತೆಯಲ್ಲಿ ಒಂದು ಹೇಳಬೇಕೇನಂತಂದರೆ, 15ನೇ ಅಧ್ಯಾಯದ 7-8ನೇ ವಚನ ನಮಗೇನು ಹೇಳ್ತದೆ ಅಂತಂದರೆ, ದೇವರು ನಮ್ಮ ಜೀವಿತಕ್ಕಾಗಿ, ಈ ಭೂಲೋಕಕ್ಕಾಗಿ ಆತನು ಒಡಂಬಡಿಕೆಯನ್ನು ಮಾಡಿದ್ದಾನೆ, ಆತನು ಒಂದು ಒಪ್ಪಂದ ಮಾಡಿಕೊಂಡಿದ್ದಾನೆ, ಆತನು ಪ್ರಮಾಣೀಕರಿಸಿದ್ದಾನೆ. ಇನ್ನು ಮೇಲೆ ನಾನು ನಿಮ್ಮನ್ನು ಜೀವಿಸೈತು ಕೊಲ್ಲುವುದಿಲ್ಲ, ಈ ಭೂಮಿಯನ್ನು ನಾನು ಹಾಳು ಮಾಡುವುದಿಲ್ಲ. ಈಗ ಆತನು ಮಾಡಿರ್ತಕ್ಕಂಥದಕ್ಕೆ ನಾವು ಯಾವ ರೀತಿಯಿಂದ ಸಹಕರಿಸಬೇಕಾಗಿದೆ, ಆ ಸಹಕಾರ ಹೆಂಗಿದೆ ಅಂತೇಳಿ ನಾವು ತಿಳಿದುಕೊಳ್ಬೇಕಾಗಿದೆ. ಯೋಹಾನ ಸುವಾರ್ತೆ 15:7-8ರಲ್ಲಿ, ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳ್ರಿ, ಅದು ನಿಮಗೆ ದೊರೆಯುವುದು. ನೀವು ಬಹಳ ಫಲ ಕೊಡುವುದರಿಂದಲೇ ನನ್ನ ತಂದೆಗೆ ಮಹಿಮೆ ಉಂಟಾಗುವುದು ಮತ್ತು ನನ್ನ ಶಿಷ್ಯರಾಗುವಿರಿ. ನಾವು ಯಾಕೆ ನೆಲೆಗೊಂಡಿರಬಾರ್ದ್ರಿ? ನಾವು ನೆಲೆಗೊಂಡಿರ್ಲಿಕ್ಕೆ ಮನಸ್ಸು ಮಾಡ್ತೇವೆ? ಈ ಒಂದು ವಾಕ್ಯಕ್ಕೆ ನಾವು ಬದ್ಧರಾಗಿದ್ದೇವಾ? ಹೌದಪ್ಪ, ನನ್ನ ಜೀವಿತದಲ್ಲಿ ನಾನು ಕ್ರೈಸ್ತನಾಗಿದ್ದೇನೆ, ಯಾವಾಗ ನನ್ನ ತಲೆ ಮೇಲೆ 3 ತೊಟ್ಟು ಹನಿಗಳು ಬಿದ್ದೆವ ಅಂತಂತಂದರೆ ಅಂದಿನಿಂದನೇ ನಾನು ಏನಾಗಿದ್ದೇನೆ ಅಂತಂದರೆ ಪವಿತ್ರ ಆಗಿದ್ದೇನೆ. ಆ ಪವಿತ್ರನಾಗಿರ್ತಕ್ಕಂಥ ಸಂದರ್ಭದಲ್ಲಿ ಪವಿತ್ರ ಜೀವನ, ಅದರ ಬಗ್ಗೆ ನೀನು ಯಾಕೆ ಯೋಚನೆ ಮಾಡಬಾರ್ದು? ಉನ್ನತನಾಗಿರ್ತಕ್ಕಂಥ ಆ ಮಹಾಶಕ್ತಿಯನ್ನು ಹೊಂದಿರತಕ್ಕಂಥ ದೇವರು ತಾನು ಒಡಂಬಡಿಕೆ ಮಾಡಿ ನಿಮಗೆ ಹೇಳ್ತಾನೆ, ಇಲ್ಲಪ್ಪ ನಾನು ಇನ್ನೊಂದು ಸಲ ಅಂತ ತಪ್ಪು ಮಾಡೋದಿಲ್ಲ, ಅಂಥ ಕೋಪ ನಾನು ಮಾಡೋದಿಲ್ಲ, ನಾನು ನಿಮ್ಮನ್ನು ಹಾಳು ಮಾಡುವುದಿಲ್ಲ, ಈ ಸೃಷ್ಟಿಯನ್ನು ನಾನು ಪ್ರೀತಿಸಿದ್ದೇನೆ. ಈ ರೀತಿಯಿಂದ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವು ಯಾಕೆ ಆತನ ರೀತಿಯಲ್ಲಿ ಒಡಂಬಡಿಕೆ ಮಾಡಿಕೊಳ್ಳಬಾರ್ದು? ನಾವು ಯಾಕೆ ಅದಕ್ಕೆ ಬದ್ಧರಾಗಿರಬಾರ್ದು ಅಂತಕ್ಕಂಥದ್ದು ಮೂಲ ಉದ್ದೇಶವಾಗಿದೆ ಪ್ರಿಯರೇ. ಅದಕ್ಕಾಗಿ ಆತನ ಹೇಳ್ತಾನೆ ಅಂತಂದರೆ, ನನ್ನ ವಾಕ್ಯ ಏನು ದೊಡ್ಡದು ಒಪ್ಸಂಗಿಲ್ಲ ರೀ ನಿಮಗೆ. ಕೊಡ್ರಪ್ಪ, ನೀವೆಲ್ಲ ದುಡ್ದು ತಂದು ನನಗೆ ಕೊಟ್ಬಿಡ್ರಿ, ನಾನು ನಿಮ್ಗೇನು ಕೊಡ್ಲಿಕ್ಕಿಲ್ಲ, ಈ ರೀತಿಯಿಂದ ಇರ್ರಿ ಅಂತೇಳಿ ಅಂತಾನೆ ಎಂದೂ ಅನ್ನೋದಿಲ್ಲ, ಏನಿಲ್ಲ. ಆತ ಹೇಳ್ತಕ್ಕಂಥದ್ದೇ ಇಷ್ಟು ಹಗುರವಾಗಿರ್ತಕ್ಕಂಥದ್ದು. ನನ್ನ ವಾಕ್ಯ ಕೇಳ್ರಪ್ಪ, ನನ್ನ ಮಾತು ಕೇಳ್ರಿ, ಅದರಲ್ಲಿ ಇರ್ತಕ್ಕಂಥ ಸತ್ಯಾರ್ಥಗಳನ್ನು ತಿಳಿದುಕೊಂಡ್ರಿ, ಯಾವಾಗಲೂ ಆಲಯದಲ್ಲಿರ್ರಿ ಅಂತೇಳಿ. ಇರ್ತೀವಿ ನಾವು? ಇಲ್ಲ. ಇವತ್ತಿನ ಜನ ನೋಡ್ಬೇಕು, ನಾವು ಎಷ್ಟು ಜನ ಬಂದಿದ್ದೇವೆ, ಎಷ್ಟು ಜನ ಬಿಟ್ಕೊಟ್ಟಿದ್ದೇವೆ, ದೇವರ ಆಲಯದಿಂದ ದೂರ ಬಿದ್ದೇವೆ. ಕಾರಣ ಅದೇ, ನಾವು ಅನುಭವಿಸ್ತಕ್ಕಂಥ ಕಷ್ಟನೇ. ವಾರಕ್ಕೆ 1 ಸಲ ನಾವು ಆಲಯಕ್ಕೆ ಬರಬೇಕಾಯ್ತು ಅಂತಂದರೆ ಎಷ್ಟು ತೊಂದರೆ ಆಗಿಬಿಡ್ತದೆ. ಒಂದೊಂದು ಸಲ ನಾವು ಮನೆಯಲ್ಲಿ ಎಬ್ಬಿಸ್ತಾ ಇರ್ತೀವಿ, ಚರ್ಚ್ಗೆ ಹೋಗ್ಬೇಕಾ, ಮೈ ತೊಳ್ಕೊಬೇಕಾ, ನೀರು ಹಾಯ್ಕೋಬೇಕಾ, ಇನ್ನು ತಣ್ಣ ನೀರು ಹಾಯ್ಕೋಬೇಕು, ಕರೆಂಟ್ ಇಲ್ಲ, ಏನು ನೆವ ಹೇಳ್ತೀವಿ ರೀ. ಅಬ್ಬಾ, ಆಲಯಕ್ಕೆ ಹೋಗ್ಬೇಕಂದ್ರೆ ಇಷ್ಟು ನೆವಗಳು ಬರ್ತದೆ ನಮಗೆ. ಸಿಟಿಯಲ್ಲಿ ಇರ್ತಕ್ಕಂಥವ್ರು ಎಷ್ಟು ಸಮೃದ್ಧವಾಗಿದ್ದಾರೆ, ಯಾಕೆ ಯೋಚನೆ ಮಾಡಬಾರ್ದು ನಾವು? ಸಿಟಿಯಲ್ಲಿರ್ತಕ್ಕಂಥ ಚರ್ಚ್ಗಳಿಗೂ ಹಳ್ಳಿಯಲ್ಲಿರ್ತಕ್ಕಂಥ ಚರ್ಚ್ಗಳಿಗೆ ನೀವು ಸ್ವಲ್ಪ ಹೋಲಿಸಿ ನೋಡ್ರಿ, ಗುರ್ತಾಗ್ತದೆ. ನಾವು ಕೊಡ್ತಕ್ಕಂಥ ಕಾಣಿಕೆ ಎಂಥದ್ದು, ಅವ್ರು ಕೊಡ್ತಕ್ಕಂಥ ಕಾಣಿಕೆ ಎಂಥದ್ದು. ಅವರು ಎಲ್ಲಿಂದ ಬರ್ತಾರೆ, ನಾವು ಎಲ್ಲಿಂದ ಬರ್ತೀವಿ. ನಮ್ಮದು ನೋಡ್ರಿ, ನಾವು ಗುಡಿ ಕಟ್ಕೊಂಡಿದ್ದೇವೆ, ಸುತ್ತಮುತ್ತನೇ ಇದ್ದೇವೆ, ಎಲ್ಲರೂ ಜೋಲಿಗೆ ಬಿದ್ದರೆ ಅಂಗಳದಾಗ ಬಿದ್ದಿರ್ತೀವಿ. ಬರೋದಿಷ್ಟು ಕಷ್ಟ ಆಗ್ತದೆ ನಮಗೆ. ಸಿಟಿಯಲ್ಲಿ 8-10 ಕಿಲೋಮೀಟ್ರ್ಲಿಂದ, ಒಬ್ಬೊಬ್ರು 20-30 ಕಿಲೋಮೀಟ್ರ್ಲಿಂದ ಬರ್ತಾರೆ, ಆಟೋ ಮಾಡ್ಕೊಂಬರ್ತಾರೆ, ಕಾರ್ ಮಾಡ್ಕೊಂಬರ್ತಾರೆ, ಸರಿಯಾದ ಸಮಯಕ್ಕೆ ಬರ್ತಾರೆ.
ನನಗೆ ಭಾಳ ಅನಿಸ್ತು. ಯಾಕಂತಂದರೆ ಇಂಥ ಬುದ್ಧಿ ನಮ್ಮ ಹಳ್ಳಿ ಜನಕ್ಕೆ ಯಾಕೆ ಬರ್ತಾ ಇಲ್ಲ ಅಂತೇಳಿ ನಾವು ಯೋಚನೆ ಮಾಡಬೇಕು. ನಾವು ಭದ್ರಾಗಿರ್ಬೇಕು ರೀ. ನಮಗೆ ದೇವರು ತಾನು ಒಡಂಬಡಿಕೆ ಮಾಡಿಕೊಂಡಿದ್ದಾನೆ. ಆಲಯದಲ್ಲಿ ಭಾನುವಾರ ದಿವಸ ನಾವು ಎಲ್ಲಿಗೂ ಹೋಗಬಾರ್ದು, ಯಾವ ಕೆಲಸನೂ ಮಾಡಬಾರ್ದು. ಮೊದಲನೇದಾಗಿ ದೇವರಿಗೆ ನಮ್ಮ ಆ ಒಂದು ಜೀವಿತ ಪ್ರಾರ್ಥನೆಗೆ ಸಮಯ ನಾವು ಕೊಟ್ಟಿದ್ದೀವಿ. ಆದರೆ ಕಡೀ ತನಕ ಕೊಡ್ತಾನಲ್ರಿ. ವೈದ್ಯದಲ್ಲಿ ಒಂದು ಇದೆ, ಏನಂತಂದರೆ ವಾರಕ್ಕೆ ಒಂದು ಸಲ ಉಪವಾಸ ಮಾಡು, 8 ದಿವಸಗಳವರೆಗೆ ನಿನ್ನ ಆರೋಗ್ಯ ಕಾಪಾಡ್ತದೆ ಅಂತೆ. 8 ದಿವಸದೊಳಗೆ ವಿಜ್ಞಾನ ಐತಿ. ಕರಳಿಗೆ ಒಂದು ಶಕ್ತಿ ಬರ್ತದಂತೆ. ಒಂದು ದಿವಸ ಟೈಮ್ ಕೊಟ್ಟರೆ 8 ದಿವಸ ನಿನ್ನ ಆಹಾರವನ್ನು ಜೀರ್ಣಿಸ್ತಕ್ಕಂಥ ಶಕ್ತಿ ಬರ್ತದಂತೆ. ನಾವು ಸುಮ್ಮನೆ ಹೇಳಿ ಏನು ಒಪ್ಪತ್ತು ಮಾಡ್ಬೇಕಂತಂದರೆ ಯಾವುದೋ ದೇವರಂತೆ ನಾವು ಮಾಡಬೇಕಂತ ಇಲ್ಲ. ಅವೆಲ್ಲ 3 ಗಂಟೆಗೆ ಬಿಡಬೇಕಂತೆ. ಮತ್ತೊಂದು ನಾವೊಂದು ಮಾಡಿಕೊಂಡಿರ್ತಕ್ಕಂಥ ನಿಯಮ, ಹೌದಲ್ಲ? ಇಲ್ಲ, ಅದರಲ್ಲಿ ಭಾಳ ಅರ್ಥ ಇದೆ. ಒಪ್ಪತ್ತು ಇರೋದ್ರಲ್ಲಿ, ಉಪವಾಸ ಇರೋದ್ರಲ್ಲಿ ಇದೆ. ಅದೇ ಪ್ರಕಾರವಾಗಿ ಸತ್ಯವೇದ ವಾಕ್ಯ ಹೇಳ್ತದೆ, ನೀವು ನನಗೆ 1 ತಾಸು ಟೈಮ್ ಕೊಡ್ರಿ, ನಿಮಗೆ 24 ತಾಸು ಕಾಯ್ತೇನೆ ಅಂತಾನೆ ದೇವರು. 1 ತಾಸು ನನ್ನ ಸಲುವಾಗಿ ಟೈಮ್ ಕೊಟ್ಟರೆ ನಾನು ನಿಮ್ಮನ್ನು 24 ಗಂಟೆ ಒಳಗೂ ಕಾಯ್ತೇನೆ ಅಂತೇಳಿ ಆತನ ಇಷ್ಟು ಅದ್ಭುತವಾಗಿ ನಮಗೆ ಆತನ ಆಶ್ವಾಸನೆ ಕೊಡ್ತಾನೆ. ಆದರೂ ಕೂಡ ನಮಗೇನಿದೆ, ವಿಶ್ವಾಸನೇ ಇಲ್ಲ. ದೇವರಂದರೆ ಅಸಾಧ್ಯ, ಆಲಯ ಅಂದರೆ ಅಸಾಧ್ಯ. ನೆವ ಹೇಳ್ತೀವಿ ನಾವು, ಬಿತ್ತದು ಬಿಟ್ಟು ಬಂದೀವಿ ರೀ ನಾವು. ದೊಡ್ಡ ನೆವ ನಮಗೆ ಇಲ್ಲ. ನಿಜವಾಗ್ಲೂ ದೇವರು ಅದನ್ನು ಒಪ್ಪೋದಿಲ್ಲ ಅಂತೇಳಿ ತಿಳ್ಕೊಳ್ರಿ. ಅದಕ್ಕೆ ಇನ್ನೊಂದು ಪೂರಕವಾಗಿರ್ತಕ್ಕಂಥ ವಾಕ್ಯ ಇದೆ ಯೆಶಾಯನ ಗ್ರಂಥದಲ್ಲಿ 54ನೇ ಅಧ್ಯಾಯ 9-10ರಲ್ಲಿ. ನಿನ್ನನ್ನು ತ್ಯಜಿಸಿದ್ದು ನನಗೆ ನೋಹನ ಕಾಲದ ಜಲಪ್ರಳಯದಂತಿದೆ. ಇಂಥ ಜಲಪ್ರಳಯವು ಭೂಮಿಯನ್ನು ತಿರುಗಿ ಆವರಿಸುವುದಿಲ್ಲವೆಂದು ನಾನು ಹೇಗೆ ಪ್ರಮಾಣ ಮಾಡಿದೆನೋ ಹಾಗೆಯೇ ನಾನು ನಿನ್ನ ಮೇಲೆ ಇನ್ನೂ ಕೋಪ ಮಾಡುವುದಿಲ್ಲ, ಗದರಿಸುವುದಿಲ್ಲ ಎಂದು ಈಗ ಪ್ರಮಾಣ ಮಾಡಿದ್ದೇನೆ. ಆದರೆ ಅದು ಎಷ್ಟು ಸ್ಥಿರವಾಗಿದೆ ಅಂತೇಳಿ, ನಾನು ಆಡಿರ್ತಕ್ಕಂಥ ಮಾತಿಗೆ ಪುಷ್ಟಿ ಎಷ್ಟಿದೆ ಅಂತೇಳಿ, ಅದಕ್ಕೆ ಎಷ್ಟು ಶಕ್ತಿ ಇದೆ ಅಂತೇಳಿ ಮುಂದಿನ ವಚನದಲ್ಲಿ ಹೇಳ್ತಾನೆ. 10ನೇ ವಚನದಲ್ಲಿ, ಬೆಟ್ಟಗಳು ಸ್ಥಳವನ್ನು ಬಿಟ್ಟು ಹೋದಾವು, ಗುಡ್ಡಗಳು ಕದಲಿಯಾವು, ಆದರೆ ನನ್ನ ಕೃಪೆಯು ನಿನ್ನನ್ನು ಬಿಟ್ಟು ಹೋಗದು, ಸಮಾಧಾನದ ನನ್ನ ಒಪ್ಪಂದವು ಕದಲದು ಎಂದು ನಿನ್ನನ್ನು ಕರುಣಿಸುವ ಯೆಹೋವನು ಅನ್ನುತ್ತಾನೆ. ಆತನು ಎಷ್ಟು ಕಠಿಣವಾಗಿ ಹೇಳ್ತಾನೆ, ಎಷ್ಟು ಸ್ಥಿರವಾಗಿ ನಿಂತಾನೆ. ಏನು ಮಾಡಿದರೂ ಮತ್ತೊಂದು ಸಲ ನಿನಗೆ ಆ ಕೆಡುಕು ಆಪತ್ತು ಬರಗೊಡೋದಿಲ್ಲ ನಾನು. ಆದರೆ ನಾವು ಈ ಚಿಕ್ಕ ಚಿಕ್ಕ ಒಡಂಬಡಿಕೆಗಳಲ್ಲಿ ನಾವು ಮುರಿತೇವೆ. ಇವತ್ತು ನಾವು ಮದುವೆ ಮಾಡ್ಕೊಳ್ತೇವೆ, ಪ್ರಮಾಣ ಮಾಡ್ತೇವೆ, ಒಬ್ಬರ ಕೈ ಮೇಲೆ ಒಬ್ಬರು ಇಡ್ತೇವೆ, ಅದಕ್ಕೆ ಒಂದಿಷ್ಟು 3-4 ಜನ ಸಾಕ್ಷಿ ಹೇಳ್ತೇವೆ. ಆಯಿತು, ಮಾತಿಗೆ ಕುಂತಾಗ ನೋಡ್ಬೇಕು, ಆಕೆಗೆ ನನಗೆ ಆಗಲ್ರಿ, ಆಗೋದಿಲ್ಲ, ಒಟ್ಟಾರೆ ಆಗೋದಿಲ್ಲ, ಬಿಡಬೇಕಂದ್ರೆ ಬಿಡಬೇಕಂತ, ಹೌದಲ್ಲ? ಈ ರೀತಿಯಿಂದ ಆಡ್ತಕ್ಕಂಥ ಒಡಂಬಡಿಕೆಗಳನ್ನು ಮುರಿತಕ್ಕಂಥ ಆ ನಮ್ಮ ಬುದ್ಧಿ, ಅದರ ಬಗ್ಗೆ ನಾವು ಯೋಚನೆ ಮಾಡೋಣ. ಯಾಕಂತಂದರೆ ನಮ್ಮ ಸಭೆಗಳಲ್ಲಿ ಅವು ಇಲ್ಲ. ನಮ್ಮ ಸಭೆಗಳಲ್ಲಿ ಅವು ಇಲ್ಲದಕ್ಕಾಗಿ ನಾವು ಸಂತೋಷ ಪಡ್ತಕ್ಕಂಥದ್ದು. ಅದಕ್ಕಾಗಿ ದೇವರು ಇಷ್ಟು ಕಠಿಣವಾಗಿ ಮಾಡಿದ್ದಾನೆ. ಗುಡ್ಡ ಕದಲಿ ಹೋದವು, ಆದರೆ ನಾನು ಆಡಿದ ಮಾತು ಹೋಗೋದಿಲ್ಲ. ಸೃಷ್ಟಿ ಬದಲಾಗಿರ್ಬೋದು, ಆದರೆ ನಾನು ಅದನ್ನು ಬಿಟ್ಟು ತಿರುಗಿ ಮಾತನಾಡುವುದಿಲ್ಲ. ಎಷ್ಟು ಸಮಾಧಾನವಾಗಿ ನಾನು ಒಪ್ಪಂದ ಮಾಡಿಕೊಂಡಿದ್ದೇನೆ. ಸಮಾಧಾನ ನಿಮಗೆ ಇದೇನಾ? ಯಾರಿಗಾದರೂ ಇದೇನಾ ಸಮಾಧಾನ? ಇದೇನಾ? ಸಮಾಧಾನದ ಜೀವಿತ ಇಷ್ಟು ಆರೋಗ್ಯವನ್ನು ತಂದು ಕೊಡ್ತದೆ ನಮಗೆ ಅಂತಂದರೆ, ನಿಮಗೆ ಯಾವುದು ರೋಗ ರುಜಿನಗಳೇ ಬಾರದಾಗೆ ಶಾಂತಿ ಮತ್ತು ಸಮಾಧಾನ. BP ಬರಬಾರ್ದಂತ ಹೇಳ್ತೀವಲ್ಲ ನಾವು. ಬಿ ಪಿ ಬಂತಂತಂದರೆ ಕ್ಯಾಪ್ಟನ್ ಆಫ್ ದ ಡಿಸೀಸ್ ಅಂತ. ಅದೇನಂತಂದರೆ ರೋಗಗಳಿಗೆ ನಾಯಕನಂತೆ, ರೋಗಗಳಿಗೆ ನಾಯಕ. ಅದು ಬಂತಂತಂದರೆ ಅದರೊಳಗೆ ಎಲ್ಲೋಸು ಬರ್ತಾವಂತೆ. ಯಾಕೆ ಬರ್ತದೆ ಅದು BP? ಅದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು. ಏನಂತಂದರೆ ಯಾವಾಗಲೂ ನಾವು ಶಾಂತಿ ಮತ್ತು ಸಮಾಧಾನದ ಜೀವಿತ ನಾವನ್ನು ಒಡಮೂಡಿಸಿಕೊಂಡಿರಬೇಕು. ಜೀವಿತದಲ್ಲಿ ಶಾಂತಿ ಅಂತಕ್ಕಂಥದ್ದಾಗಲಿ, ಸ್ವಲ್ಪ ಕಷ್ಟ ಬಂದಿದೆ, ತಾಳಬೇಕು, ನಾವು ತಾಳ್ಮೆ ಇರಬೇಕು. ಆ ರೀತಿಯಿಂದ ನಾವು ಯೋಚನೆ ಮಾಡಬೇಕಾಗಿದೆ. ಆತನು ಅದಕ್ಕೆ ಸಮಾಧಾನದ ನನ್ನ ಒಪ್ಪಂದವು ಕದಲದು ಎಂದು ನಿನ್ನನ್ನು ಕರುಣಿಸುವ ಯೆಹೋವನು ಈ ರೀತಿಯಿಂದ ಅಂತಾನೆ. ಅದಕ್ಕಾಗಿ ಪ್ರಿಯರೇ, ಯಾವಾಗಲೂ ನಾವೇನಂತಂದರೆ ನಮ್ಮ ಜೀವಿತನ ಒಂದು ಒಡಂಬಡಿಕೆಗೆ ಒಳಪಟ್ಟವರಾಗಿರಬೇಕು. ಒಂದು ಕರಾರಿಗೆ ನಾವು ಒಪ್ಪುವಂಥವರಾಗಿರಬೇಕು. ಒಂದು ನೀತಿಗೆ ನಾವು ಬದ್ಧರಾಗಿರಬೇಕು. ಆತನು ನಮ್ಮನ್ನು ಪ್ರೀತಿಸಿದ ಮೇರೆಗೆ ಆತನು ಎಂತೆಂಥ ಕರಾರುಗಳನ್ನು ಮಾಡ್ತಾನೆ. ಆದರೆ ನಾವು ಈ ಮಾಮೂಲಿ ಆಗಿರ್ತಕ್ಕಂಥ ಕರಾರುಗಳನ್ನು ನಾವು ಎಂದೂ ಮಾಡಲಿಕ್ಕೆ ಹೋಗೋದಿಲ್ಲ. ಅದಕ್ಕಾಗಿ ದೇವರು ಆದಿಕಾಂಡ 8:20ನೇ ವಚನದಲ್ಲಿ ಆತನು ಹೇಳ್ತಾನೆ. ಆದಿಕಾಂಡ
ಆಗ ನೋಹನು ಯೆಹೋವನಿಗೋಸ್ಕರ ಯಜ್ಞವೇದಿಯನ್ನು ಮಾಡಿ ಅದರ ಮೇಲೆ ಶುದ್ಧವಾದ ಎಲ್ಲ ಪಶು ಪಕ್ಷಿ ಜಾತಿಗಳಲ್ಲಿ ಸರ್ವಾಂಗ ಹೋಮ ಮಾಡಿದನು. ಅದರ ಸುವಾಸನೆಯು ಯೆಹೋವನಿಗೆ ಗಮಗಮಿಸಲು ಆತನು ಹೃದಯದೊಳಗೆ ಮನುಷ್ಯರ ಸಂಕಲ್ಪವು ಚಿಕ್ಕಂದಿನಿಂದಲೇ ಕೆಟ್ಟದ್ದು. ಖುಷಿ ಪಡ್ತಾನೆ ದೇವರು. ಆತನನ್ನು ಮಹಿಮೆ ಪಡಿಸಬೇಕು, ನಾವು ಆತನನ್ನು ಕೊಂಡಾಡಬೇಕು. ನಾವು ಇಲ್ಲಿ ನೋಹನ ಏನು ಮಾಡ್ತಾನೆ ಅಂತಂದರೆ, ತನ್ನ ಒಂದೇ ಕುಟುಂಬವನ್ನು ಈ ಭೂಲೋಕಕ್ಕೆ ಜೀವಿಸುವುದಕ್ಕೆ ಬಿಟ್ಟದಕ್ಕಾಗಿ ಆತನು ಭಕ್ತಿಯಿಂದ, ಆವಾಗ ಚರ್ಚ್ ಇರಲಿಲ್ಲ, ಆವಾಗ ಪೂಜೆ ಪುರಸ್ಕಾರ ಇರಲಿಲ್ಲ. ಆವಾಗಿನ ಪದ್ಧತಿ ಏನಿತ್ತಂತಂದರೆ ಹೋಮ ಮಾಡ್ತಕ್ಕಂಥದ್ದು, ಬಲಿ ಕೊಡ್ತಕ್ಕಂಥದ್ದು. ಆ ಬಲಿಯನ್ನು ಯಾವ ರೀತಿಯಿಂದ ಕೊಡ್ತಾನೆ ನೋಡ್ರಿ, ಮಾಡಿ ಅದರ ಮೇಲೆ ಶುದ್ಧವಾದ ಎಲ್ಲ ಪಶು ಪಕ್ಷಿ ಜಾತಿಗಳಲ್ಲಿ ಪ್ರತಿಯೊಂದನ್ನು ತಂದು ಸರ್ವಾಂಗ ಹೋಮ. ಸರ್ವಾಂಗ ಹೋಮ ಅಂದರೆ ಪರಿಪೂರ್ಣವಾಗಿರ್ತಕ್ಕಂಥ ದೇಹನೇ ಸಮರ್ಪಿಸ್ತಕ್ಕಂಥದ್ದು. ಅದರಲ್ಲಿ ಒಂದೂ ಕೂಡ ತೆಗಿತಕ್ಕಂಥದ್ದಲ್ಲ, ಸರ್ವಾಂಗ ಹೋಮ ಮಾಡಿದನು. ಅದರ ಸುವಾಸನೆಯು ಯೆಹೋವನಿಗೆ ಗಮಗಮಿಸಲು. ಅದು ಸುಡ್ತಕ್ಕಂಥದ್ದು ಕೇಳಿಸ್ತೀವಲ್ಲ, ಒಂದೊಂದು ಸಲ ಚೆನ್ನಾಗಿ ಅನಿಸ್ತದೆ. ಮಾಂಸ ಅದು ತಿನ್ನೋರಿಗೆ ರುಚಿ ಅನಿಸ್ತದೆ, ಚಂದ ಅನಿಸ್ತದೆ. ತಿನ್ನಲಾರ್ದವ್ರಿಗೆ ಅಸಹ್ಯ ಅಂತೇಳಿ ಹೋಗ್ಬಿಡ್ತಾರೆ ಕೆಲವರು, ಹೌದಲ್ಲ? ಆ ವಾಸನೆ, ಸುವಾಸನೆ ಏನು ಮಾಡಿದಾನೆ ಅಂತಂದರೆ ದೇವರಿಗೆ, ಆತನಿಗೆ ಗಮನಕ್ಕೆ ಬಂತು. ಗಮನಿಸಿದಾಗ ಆತನ ಹೇಳ್ತಾನೆ, ಆತನ ಹೃದಯದೊಳಗೆ, ಮನಸ್ಸಿನಲ್ಲೇ ದೇವರು ಏನು ಮಾಡ್ತಿರ್ತಾನೆ, ಸಂತೋಷ ಪಡ್ತಾ ಇರ್ತಾನೆ, ಖುಷಿ ಪಡ್ತಾ ಇರ್ತಾನೆ. ನಮ್ಮನ್ನು ನೋಡಿ ಮಕ್ಕಳನ್ನು ಸ್ವೀಕಾರ ಮಾಡಿದಾನಲ್ಲ ನಮ್ಮನ್ನು. ಮಕ್ಕಳು ಏನು ಮಾಡಿದ್ರು, ಕೆಟ್ಟದ್ದು ಮಾಡಿದ್ರು, ಒಳ್ಳೇದು ಮಾಡಿದ್ರು, ಒಂದೊಂದು ಸಲ ಏನು ಅನಿಸ್ತದಂತಂದರೆ ಮಕ್ಕಳ ಬಗ್ಗೆ ನಾವು ಒಳಗೆ ಮಾಡಲಿ ಬಿಡು, ಹಂಗೆ ಮಾಡಲಿ ಬಿಡು, ಇರಲಿ ನೋಡೋಣ ಆಮೇಲೆ ಹೇಳಿದ್ರೆ ಆಯ್ತು ಅಂತೇಳಿ ಅಂತಿರ್ತೀವಿ, ಚಿಕ್ಕ ಚಿಕ್ಕ ತಪ್ಪುಗಳಲ್ಲಿ. ಈ ರೀತಿಯಿಂದಿರ್ತಕ್ಕಂಥ ಸಂದರ್ಭದಲ್ಲಿ ಮನುಷ್ಯನ ಮನ ಸಂಕಲ್ಪವು ಚಿಕ್ಕಂದಿನಿಂದಲೇ ಕೆಟ್ಟದ್ದು. ಆದರೂ ನಾನು ಇನ್ನು ಮೇಲೆ ಅವರ ನಿಮಿತ್ತವಾಗಿ ಭೂಮಿಯನ್ನು ಶಪಿಸುವುದಿಲ್ಲ, ನಾನು ಎಲ್ಲ ಜೀವಿಗಳಿಗೂ ಈಗ ಸಂಹರಿಸಿದಂತೆ ಇನ್ನು ಮೇಲೆ ಸಂಹರಿಸುವುದಿಲ್ಲ. ಭೂಮಿಯು ಇರುವ ತನಕ, ಇಲ್ಲಿ ನಾವು ಹೆಚ್ಚಾಗಿ ಗಮನ ಕೊಡಬೇಕಾಗಿದೆ. ಭೂಮಿ ಇರುವ ತನಕ, ನಾವು ಈ ಲೋಕದಲ್ಲಿ ಜೀವಿಸುವ ತನಕ ಭೂಮಿ ಸದಾಕಾಲಕ್ಕೆ ಇರ್ತದೆ, ಆದರೆ ನಾವಿರೋದು ಭಾಳ ಕಷ್ಟ. ಭೂಮಿ ಇರುವ ತನಕ ಬಿತ್ತನೆಯು, ಕೊಯ್ಲು, ಚಳಿಯು, ಸೆಕೆಯು, ಬೇಸಿಗೆ ಕಾಲವು, ಹಿಮಕಾಲವು, ಹಗಲು, ಈರುಳು, ಇವುಗಳ ಕ್ರಮ ತಪ್ಪುವುದೇ ಇಲ್ಲ ಅಂದುಕೊಂಡ್ರು. ನಮಗೆ ಭಯ ಆಗ್ತಿತ್ತು ಈ ಸಲದ ಬೇಸಿಗೆ. ಎಷ್ಟು ಬಿಸಿಲಪ್ಪ ಅಂತಿದ್ದೀವಿ ನಾವು. ಎಲ್ಲೋ ತಾನೇ ಬೆಂಕಿ ಎತ್ತದ ಗುಡ್ಡದಲ್ಲಿ ಅಂತೇಳಿ ಅಂತಂದು ವಿಜ್ಞಾನ ಅದಕ್ಕೆ ಪುಷ್ಟೀಕರಿಸಿದೆ. ಈ ರೀತಿಯಿಂದ ಇದ್ದಾಗ ಈ ಭಯಂಕರ ಬಿಸಿಲಿಗಾಗಿ ಈ ಮಾನವ ಸಂಕುಲ ಎಲ್ಲಿ ಸತ್ತೋಗ್ತದೋ ಅಂತೇಳಿ ಯೋಚನೆ ಮಾಡ್ತಿದ್ದೆವು. ಅಂಥ ಸಂದರ್ಭದಲ್ಲಿ ಆಧಾರ ಕೊಡ್ತದೆ ಈ ವಾಕ್ಯ ನಮಗೆ. ನಾವು ತೆಗಿತೀವಿ ಸತ್ಯವೇದ ವಾಕ್ಯ, ಸತ್ಯವೇದ ಜ್ಞಾನವನ್ನು ನಾವು ಹೊಂದಿದ್ದೀವ, ಭಯ ಪಡ್ತಕ್ಕಂಥದ್ದಿಲ್ಲರಿ. ಭಾಳ ಅದ್ಭುತವಾಗಿರ್ತಕ್ಕಂಥ ವಾಕ್ಯಗಳು ನಮ್ಮನ್ನು ಯಾವಾಗಲೂ ಬಲಪಡಿಸ್ತಾ ಇರ್ತದೆ. ಅದ್ರ ಸಲುವಾಗಿ ನೀವೇನು ಹೆದರ್ಲಿಕ್ಕೆ ಹೋಗ್ಬೇಡ್ರಿ. ಎಂಥ ಬಿಸಿಲು ಬಂದರೂ ನೀವು ಉಳಿತೀರಿ, ಎಂಥ ಚಳಿಗಾಲ ಬಂದರೂ ನೀವು ಜೀವಿಸ್ತೀರಿ, ಎಂಥ ಮಳೆಗಾಲ ಬಂದರೆ ನೀವು ಹರ್ಕೊಂಡು ಹೋಗಂಗಿಲ್ಲ. ಯಾಕಂತಂದರೆ ದೇವರ ವಾಗ್ದಾನ ಆ ರೀತಿಯಿಂದ ಇದ್ದದಕ್ಕಾಗಿ ಆತನು ಪುನಃ ಜ್ಞಾಪಕ ಮಾಡ್ತಾನೆ. ಏನಂತಂದರೆ ಆದಿಕಾಂಡ 9:16 ವಚನದಲ್ಲಿ ಒಂದು ಸಲ ಜ್ಞಾಪಕ ಮಾಡೋಣ. ಅದಕ್ಕೆ, ಆ ಬಿಲ್ಲು ಮೇಘಗಳಲ್ಲಿ ಕಾಣಿಸುವಾಗ ನಾನು ಅದನ್ನು ನೋಡಿ ದೇವರಾದ ನನಗೂ ಭೂಮಿಯ ಮೇಲಿರುವ ಎಲ್ಲ ಜೀವ ಜಂತುಗಳಿಗೂ ಆದ ಶಾಶ್ವತವಾದ ಒಡಂಬಡಿಕೆಯನ್ನು ಜ್ಞಾಪಕ ಮಾಡಿಕೊಳ್ಳುವೆನು ಅಂದನು. ಮತ್ತು ದೇವರು ನೋಹನಿಗೆ, ನನಗೂ ಎಲ್ಲ ಭೂಜೀವಿಗಳಿಗೂ ಆದ ಒಡಂಬಡಿಕೆಗೆ ಇದೇ ಗುರುತು ಅಂತೇಳಿ ಹೇಳಿದನು. ನೀವು ಕಾಮನ್ ಬಿಲ್ಲು ನೋಡಿದಾಗೆಲ್ಲ ಈ ಸತ್ಯವೇದ ವಾಕ್ಯ ನಮಗೆ ನೆನಪಾಗಬೇಕು. ನಿಮಗೆ ಕಷ್ಟ ಬಂದ ಸಾಯುವಂಥ ಪರಿಸ್ಥಿತಿ ಬಂದಾಗಲೂ ಕೂಡ ನಮಗೇನಾಗಬೇಕಂತಂದರೆ ಈ ಕಷ್ಟ ನೆನಪಾಗಬೇಕು ಪ್ರಿಯರೇ. ಅದಕ್ಕಾಗಿ ಈ ಒಂದು ಸಂದರ್ಭದಲ್ಲಿ ಈ ಒಡಂಬಡಿಕೆಯ ಮಾತುಗಳ ಮುಖಾಂತರವಾಗಿ ನಮ್ಮ ಜೀವಿತದಲ್ಲಿ ನಾವು ಒಂದು ಒಡಂಬಡಿಕೆಗೆ ಒಳಪಟ್ಟವರಾಗಿರಬೇಕು, ಅದಕ್ಕೆ ನಾವು ಬದ್ಧರಾಗಿರಬೇಕು. ಅದರ ಸಲುವಾಗಿ ಥೆಸಲೋನಿಕದಲ್ಲಿ ಪೌಲನೇ ಹೇಳ್ತಾನೆ ಏನಂತಂದರೆ, 2ನೇ ಥೆಸಲೋನಿಕದಲ್ಲಿ ಅಲ್ಲಿ ಅದ್ಭುತವಾಗಿ ಅದಕ್ಕೆ ಹೊಂದತಕ್ಕಂಥ ವಾಕ್ಯ ನೋಡ್ರಿ. 2ನೇ ಥೆಸಲೋನಿಕ 1ನೇ ಅಧ್ಯಾಯ 3ನೇ ವಚನ ನೋಡ್ರಿ. ಸಹೋದರರೇ, ನಾವು ಯಾವಾಗಲೂ ನಿಮ್ಮ ವಿಷಯದಲ್ಲಿ ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡುವುದಕ್ಕೆ ಬದ್ಧರಾಗಿರಬೇಕಾಗಿದೆ. ಒಂದೊಂದು ಸಲ ನಾವೇನು ಮಾಡ್ತೇವೆ ಅಂತಂದರೆ ದೇವರನ್ನ ಬೈತೇವೆ, ದೇವರಿಗೆ ಅವಹೇಳನ ಮಾಡ್ತೇವೆ. ಇನ್ನೂ ಕೆಲವರು ಮಾಡಿದ್ದಾರೆ, ನಾನಿರುವಷ್ಟರ ಮಟ್ಟಿಗೆ ಚರ್ಚ್ಗೆ ಹೋಗೋದಿಲ್ಲ, ಚರ್ಚ್ ಅಂಗಳೇ ತೊಳೆಯೋದಿಲ್ಲ. ನೀವು ಕೇಳಿಲ್ಲ, ನಾನು ಕೇಳಿದ್ದೇನೆ. ಆ ಗುಡಿಗೆ ಹೋಗೋದು ಬೇಡ, ಆ ಗುಡಿಗೆ, ಯಾಕಂತಂದರೆ ದೇವರು ಅಂಥ ಕಷ್ಟ ಕೊಟ್ಟಿದ್ದಾನೆ. ನಾವು ಈ ರೀತಿಯಿಂದ ಅವರು ಶಪಥ ಮಾಡ್ತಾರೆ, ಆದರೆ ಆ ಶಪತ್ತು ನಮಗೆ ಲಭಿಸುವುದಿಲ್ಲ. ಆದರೆ ನಾವೆಂಥ ಶಪಥ ಮಾಡಬೇಕಾಗಿದೆ? ನಾವು ಯಾವಾಗಲೂ, 3ನೇ ವಚನ,
ಸಹೋದರರೇ, ನಾವು ಯಾವಾಗಲೂ ನಿಮ್ಮ ವಿಷಯದಲ್ಲಿ ದೇವರಿಗೆ ಕೃತಜ್ಞತಾಸ್ತುತಿ ಮಾಡುವುದಕ್ಕೆ ಬದ್ಧರಾಗಿದ್ದೇವೆ. ಹಾಗೆ ಮಾಡುವುದು ಯೋಗ್ಯ. ಯಾಕೆಂದರೆ ನಿಮ್ಮ ನಂಬಿಕೆಯು ಬಹಳ ಅಭಿವೃದ್ಧಿ ಹೊಂದುತ್ತಾ ಇದೆ. ಪರಸ್ಪರವಾಗಿರ್ತಕ್ಕಂಥ ಪ್ರೀತಿ ನಿಮ್ಮೆಲ್ಲರಲ್ಲಿಯೂ ಹೆಚ್ಚುತ್ತಾ ಬರುತ್ತದೆ. ಹೀಗಿರುವುದರಿಂದ ನಿಮಗೆ ಬಂದಿರುವ ಎಲ್ಲ ಹಿಂಸೆಗಳಲ್ಲಿಯೂ, ನೀವು ಅನುಭವಿಸುತ್ತಿರುವ ಎಲ್ಲ ಸಂಕಟಗಳಲ್ಲಿಯೂ ತೋರಿ ಬಂದ ನಿಮ್ಮ ತಾಳ್ಮೆ ನಂಬಿಕೆಗಳನ್ನು ನೆನೆಸಿ ನಿಮ್ಮ ವಿಷಯವಾಗಿ ಹೆಚ್ಚಳಪಟ್ಟು ದೇವರ ಸಭೆಗಳೊಳಗೆ ನಾವೇ ಮಾತನಾಡ್ತೇವೆ, ಸಾಕ್ಷಿ ಕೊಡ್ತೀವಲ್ಲ ನಾವು ಒಂದೊಂದು ಸಲ. ಕ್ರೈಸ್ತರಾಗಿದ್ದೀವಿ ಅಂದಮೇಲೆ ಅಲ್ಲಿ ನಮಗಲ್ಲಿ ಪ್ರೀತಿ ಅಂಕುರವಾಗಿದೆ. ಕ್ರೈಸ್ತರಾಗಿದ್ದೀವಿ ಅಂತಂದಮೇಲೆ ನಮ್ಮಲ್ಲಿ ನಂಬಿಕೆ ಜಾಸ್ತಿ ಆಗಿದೆ, ನಮ್ಮ ಹತ್ರ ನೀತಿ ಜಾಸ್ತಿ ಆಗಿದೆ, ಒಳ್ಳೆಯದ್ರ ಕೆಟ್ಟದ್ರ ಅರಿವು ಜಾಸ್ತಿ ಆಗಿದೆ. ನಾನು ಮಾಡ್ತಕ್ಕಂಥದ್ದು ಅಲ್ಪಕಾಲಿಕ ಲಾಭಕ್ಕಾಗಿ ಮಾಡ್ತಾ ಇದ್ದೇನೆ ಅಂತಕ್ಕಂಥದ್ದು ನಿನ್ನ ಮನಸ್ಸಿನೊಳಗೆ ಒಳಗೊಳಗೆ ಅಂತ ಇದೆ, ಒಳಗೊಳಗೆ ಅಂತ ಇದೆ. ಅಂಥದ್ದಿಲ್ಲ. ಇಲ್ಲ ಸರ್, ನಾವು ಇದ್ದೀವಿ, ನಾವು ಕ್ರೈಸ್ತರಾಗಿದ್ದೇವೆ, ಆಲಯದಲ್ಲಿದ್ದೇವೆ, ದೇವರ ಒಂದು ಇದರಲ್ಲಿ ಹೆಸರು, ಸಭೆಯಲ್ಲಿ ನಮ್ಮ ಹೆಸರು ರಿಜಿಸ್ಟರ್ ಆಗಿದೆ, ಸರ್ಕಾರದ ಒಂದು ಆಶೆಗೆ ಒಳಪಟ್ಟು ನಾವು ಇದ್ದೀವಿ ಅಂತೇಳಿ ಹೇಳ್ತೇವೆ. ಆದರೆ ಮನಸ್ಸಿನೊಳಗೆ ಅನಿಸ್ತದೆ ಏನಂತಂದರೆ ಇವೆಲ್ಲ ಅಲ್ಪಕಾಲಿಕವಾಗಿ ನಾವು ಮಾಡ್ತಕ್ಕಂಥದ್ದು, ಕ್ಷಣಿಕವಾಗಿ ನಾವು ಮಾಡ್ತಕ್ಕಂಥದ್ದು. ಆದರೆ ಶಾಶ್ವತವಾಗಿರ್ತಕ್ಕಂಥದ್ದು ಅಲ್ಲಿ ಒಂದಿದೆ. ಎಲ್ಲಿ? ಕ್ರಿಸ್ತನಲ್ಲಿ ಇದೆ ಅಂತೇಳಿ. ಎಲ್ಲಿದೆ? ಕ್ರಿಸ್ತನಲ್ಲಿ ಇದೆ ಅಂತೇಳಿ. ಅದಕ್ಕಾಗಿ ಪ್ರಿಯರೇ, ತೆಸಲೋನಿಕರು ಪೌಲನು ಹೇಳ್ತಾನೆ ಈ ರೀತಿಯಿಂದ, ನೀವು ತಾಳ್ಮೆಯಲ್ಲಿ ಭಾಳ ಮುಂದುವರೆದಿದ್ದೀರಿ, ನೀವು ಪ್ರೀತಿಯಲ್ಲಿ ಇನ್ನೂ ಹೆಚ್ಚಿನವರಾಗಿದ್ದೀರಿ, ಕಷ್ಟಗಳನ್ನು ಅನುಭವಿಸ್ತಾ ಇದ್ದೀರಿ. ಅಂದರೆ ದೇವರನ್ನು ನಾನು ಅನುಭವಿಸಿದ್ದೇನೆ, ದೇವರನ್ನು ನಾನು ನಂಬಿಕೊಂಡಿದ್ದೇನೆ, ನಾನು ಕ್ರೈಸ್ತನಾಗಿದ್ದೇನೆ. ಕಷ್ಟ ಯಾಕ್ರಿ ಬರ್ತದೆ ನಮಗೆ? ಪ್ರಶ್ನೆ ನಮಗೆ ಬರ್ತಕ್ಕಂಥದ್ದು ಅವಲ್ಲ. ಕಷ್ಟ ಬರ್ತದೆ, ಪ್ರತಿಯೊಬ್ಬನಿಗೆ ಬರ್ತದೆ. ನಾವು ಹೇಳ್ತೀವಲ್ಲ, ನಿನಗೆ ಬರಲಿಲ್ಲ ಅಂದರೆ ದನಕ್ಕೆ ಬರ್ತದೇನೆ ಅಂತೇಳಿ. ಸಮಾಧಾನದ ಮಾತುಗಳಿವೆ ನಮ್ಮ ಹತ್ರ ಇದ್ದರೂ ಕೂಡ ಈ ಎಲ್ಲ ಹಿಂಸೆಗಳು, ನೀವು ಅನುಭವಿಸ್ತಿರ್ತಕ್ಕಂಥ ಸಂಕಟಗಳು ತೋರಿ ನಿಮ್ಮ ತಾಳ್ಮೆ ನಂಬಿಕೆಗಳನ್ನು ಮತ್ತೆ ಪುನಃ ನೆನೆಸ್ಕೊಳ್ತೇವೆ. ನಾನು ಇಷ್ಟು ತಾಳ್ತೀನಿ ಅಂದರೆ ಇವ್ರು ಏರಿ ಬೀಳ್ತಾರಲ್ರಿ, ನಾನು ಇಷ್ಟು ಭರವಸೆ ಇಟ್ಟಿನಿ ಅಂತಂದರೆ ದೇವರು ಇಂಥದ್ದು ನಮಗೆ ಕೆಟ್ಟದ್ದು ಕೊಡ್ತಾನಲ್ರಿ. ಈ ರೀತಿಯಿಂದ ಯೋಚನೆ ಮಾಡ್ತಕ್ಕಂಥದ್ದು. ಒಂದು ಸಲ ನಾವೇನು ಮಾಡ್ತೇವೆ ಅಂತಂದರೆ ಅದರಲ್ಲಿ ಯಶಸ್ಸು ಕಾಣ್ತೇವೆ, ನಾವು ಜಯ ಸಿಗ್ತದೆ. ಕತ್ತಲಾಯ್ತಪ್ಪ, ಎಷ್ಟೊತ್ತಾಯ್ತಪ್ಪ ಅಂತೇಳಿ ಬೆಳಕಾಗ್ತದಲ್ಲ. ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲಿ ಈ ಹಗಲು ರಾತ್ರಿಗಳು ಯಾವಾಗಲೂ ಆಟ ಆಡ್ತಾ ಇರ್ತದೆ. ಈಗ ಕತ್ತಲಾಗಿದೆ ಅಷ್ಟೇ, ಸ್ವಲ್ಪ ಹೊತ್ತಾದ್ಮೇಲೆ ಆಗೋದಿಲ್ಲ, 12 ತಾಸು ಆದಮೇಲೆ ಆಗೋದಿಲ್ಲ, ಮತ್ತೆ ಬೆಳಕಾಗ್ತದೆ. ಜೀವಿತದಲ್ಲಿಯೂ ಕೂಡ ದೇವರು ನಿಮಗೆ ಕಷ್ಟ ಕೊಟ್ಟಿದ್ದಾನಂತಂದರೆ ಆ ಬೆಳಕಿಗಾಗಿ ಆತನು ಯಾವಾಗಲೂ ನಿಮ್ಮನ್ನು ಕಾಯ್ದಿರ್ತಾನೆ, ನಿಮ್ಮನ್ನು ಬೆಳಕಿನೆಡೆಗೆ ಬಲಪಡಿಸ್ತಾ ಇರ್ತಾನೆ, ನಿಮ್ಮನ್ನು ಉನ್ನತೀಕರಿಸ್ತಾ ಇದ್ದಾನೆ. ಯಾಕೆ? ನಿಮ್ಮ ಹತ್ರ ತಾಳ್ಮೆ ಇದೆ, ನಿಮ್ಮ ಹತ್ರ ಪ್ರೀತಿ ಇದೆ, ನಿಮ್ಮ ಹತ್ರ ಕರುಣೆ ಇದೆ, ದೇವರಲ್ಲಿ ವಿಶ್ವಾಸ ಇದೆ, ಆತನನ್ನು ಹೊಂದಿಕೊಂಡಿದ್ದೀರಿ. ಅದಕ್ಕಾಗಿ ನೀವು ಎಂದೂ ಧೃತಿಗೆಡದಂತೆ ನಿಮ್ಮ ಜೀವಿತದಲ್ಲಿ ಮಾಡಿರಿ, ಒಳ್ಳೆಯದನ್ನು ಮಾಡಿರಿ, ಒಳ್ಳೆಯದನ್ನು ಮಾಡ್ತಾ ಇರ್ರಿ. ನೀವು ಫಲ ಕಾಣಿಸ್ತೀರಿ, ಒಂದಿಲ್ಲ ಒಂದು ದಿವಸ ನಿಮಗೆ ಫಲ ಕೊಡ್ತಾನೆ. ದೇವರು ನಿಮಗೆ ಸುಖವಾದನ್ನು ಎಂದಿಗೂ ನಿಮ್ಮನ್ನು ಕೈ ಬಿಡದಂತೆ ಆತನು ಬಲಪಡಿಸ್ತಾ ಇರ್ತಾನೆ. ಅದ್ರ ಸಲುವಾಗಿ ದೇವರು ಒಂದಿನ ದಿವಸ ಮಾಡಿರ್ತಕ್ಕಂಥ ತನ್ನ ವಾಗ್ದಾನವನ್ನು ಜ್ಞಾಪಕ ಮಾಡುತ್ತಾ ಅದು ಸೃಷ್ಟಿಗೆ ಮುಂದುವರಿಸುತ್ತಾ ಹಂಗೇ ಮುಂದುವರಿಸ್ತಾ ನಡೆದಿದ್ದಾನೆ. ನಮ್ಮ ಜೀವಿತ ಕೂಡ ಅದೇ ರೀತಿಯಿಂದ ಇರ್ತದೆ. ನಾವು ಒಂದು ಒಡಂಬಡಿಕೆಯಲ್ಲಿ ಬದುಕೋಣ, ಆತನ ವಿಶ್ವಾಸದಲ್ಲಿ ನಿಂದಿರೋಣ, ಪ್ರೀತಿಯಲ್ಲಿ ಸ್ಥಿರವಾಗಿರೋಣ, ಇನ್ನೊಬ್ಬರನ್ನು ಪ್ರೀತಿಸೋಣ ರೀ. ನಾವು ನಮ್ಮ ನೆರೆಯನ್ನು ಪ್ರೀತಿಸೋಣ, ನಮ್ಮ ಅಣ್ಣ ತಮ್ಮಂದಿರನ್ನು ಪ್ರೀತಿಸೋಣ. ಸೈತಾನ ನೋಡ್ರಿ ನಮ್ಮನ್ನು ಹೆಂಗೆ ಇದು ಮಾಡಿದನಂತಂದರೆ, ಸ್ವಲ್ಪ ಹೊತ್ತು ಆದಾಮ ಅವಳರು ದೂರ ಇದ್ದರು. ಸೈತಾನ ಯಾವಾಗ ಬಂದು ಕೋಚ್ ಮಾಡಿದ ಅವ್ರನ್ನ? ಅವರಿಬ್ಬರು ಗಂಡ ಹೆಣ್ತಿದ್ದಾಗ ಮಾಡಲಿಲ್ಲ, ಅವರು ದೇವರೊಟ್ಟಿಗೆ ಕೂಡಿದ್ದಾಗ ಮಾಡಲಿಲ್ಲ. ಅಂಥ ಸಂದರ್ಭದಲ್ಲಿ ನಾವು ಏಕಾಂಗಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಸೈತಾನ ಏನು ಮಾಡ್ತಾನೆ? ಬಿಡಿಸೋಣ, ಇವ್ರನ್ನ ಅಗಲಿಸೋಣ ಅಂತ ಹೇಳಿರ್ತಾನೆ. ಅಗಲಿಸ್ಬಿಟ್ಟ. ಹೌದು, ಅದೇ ಹೇಳಿಬಿಟ್ಟಳು. ಆದಮ್ಮ ಮೆಲ್ಲಕ್ಕೆ ಕಡೆಕಾಗ್ಲಿಕ್ಕೆ ಪ್ರಯತ್ನ ಪಟ್ಟ. ಇಲ್ಲ, ಆಕೆ ಕೊಟ್ಟಳು, ನಾನು ತಿಂದೆ. ಈಕೆ ಹೇಳಿದಳು, ಇಲ್ಲ, ಅದು ಹಾವು ನನಗೆ ಹೇಳ್ತು, ನಾನು ತಿಂದೆ. ನೀವೇನು ಸಾಧಾರಣ ಮಾಡಿದ್ರಿ ಬಿಡ್ರಿ, ಇಡೀ ಮಾನವ ಜನಾಂಗಕ್ಕೆ ಇಟ್ಟು ಹೋಗಿದ್ರಲ್ಲ. ಹೌದಾ? ಸಣ್ಣ ತಪ್ಪೆ. ಅದೇ ಪ್ರಕಾರವಾಗಿ ನಾವು ಆಡ್ತಕ್ಕಂಥ ಮಾತಾಗಲಿ, ಮಾಡ್ತಕ್ಕಂಥ ಕೆಲಸವಾಗಲಿ, ಯಾವುದೇ ಆಗಲಿ ಏನಂತಂದರೆ ನಮ್ಮ ಜೀವಿತದಲ್ಲಿ ನಾವು ಯಾವಾಗಲೂ ಯೋಚನೆ ಮಾಡಬೇಕು, ದೇವರ ಒಂದು ಪ್ರೀತಿಗೆ, ದೇವರ ಒಂದು ನೀತಿಗೆ, ಆತನ ಕಟ್ಟಳೆಗಳಿಗೆ ನಾವು ಬದ್ಧರಾಗಿರಬೇಕು. ಪ್ರತಿಯೊಂದನ್ನು ನಾವು ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ, ನಾವು ನಡೀತಕ್ಕಂಥ ಸಂದರ್ಭದಲ್ಲಿ, ನಾವು ನುಡಿತಕ್ಕಂಥ ಸಂದರ್ಭದಲ್ಲಿ, ನಮ್ಮ ಜೀವಿತಕ್ಕೆ ಬಂದಿರತಕ್ಕಂಥ ಕಷ್ಟ ನಷ್ಟಗಳ ಸಂದರ್ಭದಲ್ಲಿ ದೇವರ ವಾಕ್ಯ ನಿಮ್ಮ ಎದುರಿಗೆ ಬರೋದಿಲ್ವಾ? ನಾವು ಹೇಳಿರ್ತಕ್ಕಂಥ ಪ್ರಸಂಗ ನಿಮಗೆ ಜ್ಞಾಪಕ ಬರೋದಿಲ್ವಾ? ಸತ್ಯವೇದದಲ್ಲಿರ್ತಕ್ಕಂಥ ವಾಕ್ಯಗಳು. ಅದಕ್ಕೆ ಹೇಳ್ತಾನೆ ದೇವರು ಏನಂತಂದರೆ, ಪೂಜೆ ಮಾಡ್ತಕ್ಕಂಥದ್ದು, ಫೋಟೋ ಇಡ್ತಕ್ಕಂಥದ್ದು ಬಿಟ್ಬಿಡ್ರಿ. ನೀವು ವಾಕ್ಯಗಳನ್ನು ಬರೀರಿ, ಗೋಡೆಗೆಲ್ಲ ವಾಕ್ಯಗಳನ್ನು ಹಾಕ್ರಿ.
ಆ ವಾಕ್ಯಗಳು ನಿಮಗೆ ಜ್ಞಾಪಕ ಬರಲಿ. ಯಾಕಂತಂದರೆ ಆ ವಾಕ್ಯವೇ ದೇವರಾಗಿತ್ತು ಅಂತ. ಅದು ದೇವರಾಗಿತ್ತು. ಆ ವಾಕ್ಯದಲ್ಲಿ ಎಷ್ಟು ಶಕ್ತಿ ಇದೆ, ಆ ವಾಕ್ಯದಲ್ಲಿ ಎಷ್ಟು ಒಂದು ಆಕರ್ಷಣೆ ಇದೆ, ತಿಳುವಳಿಕೆ ಇದೆ, ಅದನ್ನು ನಾವು ನೋಡಬೇಕಾಗಿದೆ ಪ್ರಿಯರೇ. ಅದಕ್ಕಾಗಿ ನಾವು ಯಾವಾಗಲೂ ಕ್ರಿಸ್ತನ ಒಂದು ನೀತಿಗೆ ಬದ್ಧರಾಗಿದ್ದು ನಾವು ನಡಿಬೇಕು. ಆಲಯಕ್ಕೆ ಬರಬೇಕಾಯ್ತಂತಂದರೆ, ಭಾನುವಾರ ಬಂತಂದರೆ ನಾವು ಬೇಗನೆ ಎದ್ದೇಳಬೇಕು. ಅದಕ್ಕಾಗಿ ಇನ್ನೂ ಕೆಲವರು ಇನ್ನೂ ಬಿಡಲಿಲ್ಲ ಪದ್ಧತಿ. ನೀವೇನಂತಂದರೆ ಮೊದಲನೇ ಹಾಡು ಹಾಡ್ದಾಗ ಬರ್ತೀರಿ, ಇಲ್ಲ ಪ್ರಾರ್ಥನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬರ್ತೀರಿ. ಅದು ಪರಿಪೂರ್ಣತೆ ಅಲ್ಲ, ಹೌದಿಲ್ಲ? ನಾವೇನಂತೀವಲ್ಲ, ಊಟ ಮಾಡ್ಬೇಕಂತಂದ್ರೆ ಎಲ್ಲೋಡು ಸಜ್ಜಾಗಿರ್ಬೇಕಂತ. ಅನ್ನ ಒಮ್ಮಿಗೆ ಬಿಟ್ಟಿನಿ 2 ರೊಟ್ಟಿ ಆಗ್ತವೆ ಅಷ್ಟೊತ್ತಿಗೆ ಅಂತಂದರೆ ತಪ್ಪನ್ಸಂಗಿಲ್ವಾ? ರುಚಿ ಅನಿಸ್ತದೆ ನಿಮಗೆ? ಒಮ್ಮಿಗೆ ಆಗ್ತದಂತಂದ್ರೆ ಈಗ ಗಂಡ ದಡ 2 ರೊಟ್ಟಿ ತಿಂದುಬಿಟ್ಟಿರ್ತಾನೆ, ಅನ್ನ ಹಾಕಂತಂದ್ರೆ ಇನ್ನೂ ಒಮ್ಮಿಗೆ ಆಗಿಲ್ಲ ನಿಂದ್ರಿ ಅಂತೀವಲ್ಲ ನಾವು. ಇಲ್ಲ, ಪರಿಪೂರ್ಣತೆ ಆಗೋದಿಲ್ಲ. ಲೈಕ್ ಮೊದಲೇ ಟೈಮ್ ಇಟ್ಕೋರಿ. ನಾವು ಅದ್ರ ಸಲುವಾಗಿ ನಾನು ಹೇಳ್ತೇನೆ ಏನಂತಂದರೆ, ಸಮಯಕ್ಕೆ ಸರಿಯಾಗಿ ಬರ್ತಕ್ಕಂಥ ಬದ್ಧತೆ ನಮ್ಮ ಹತ್ರ ಇರಬೇಕು. 9 ಗಂಟೆ ಸ್ಟಾರ್ಟ್. ಯಾಕಂತಂದರೆ ಬೇರೆ ಎಲ್ಲಾದರೂ ಕುಂತು ಹೊತ್ತುಗಳಿತೀವಲ್ರಿ ನಾವು. ಅಲ್ಲಿ ಕಾಂಪ್ಲೆಕ್ಸ್ ಮುಂದೆ, ಹೋಟೆಲ್ ಮುಂದೆ ಕುಂತು ಹೊತ್ತುಗಳಿತಿರ್ತೀವಿ. ಚಹಾ ಕುಡಿಯೋದಿಲ್ಲ, ಹೋಟೆಲ್ದಾಗ ಕುಂತು ಹೊತ್ತುಗಳಿತಿರ್ತೀವಿ. ಇಲ್ಲಿ ಯಾಕೆ ಹೊತ್ತುಗಳಿಬಾರ್ದು ನೀವು? ಪ್ರಶ್ನೆ ಬರೋದಿಲ್ಲ ಇಂಥವೆಲ್ಲ. ಸಮಯ, ನಾನು ಹಾಡಾಡುವಾಗ ಬರ್ತೀನಿ, ಇಲ್ಲಂತಂದ್ರೆ ಪ್ರಸಂಗ ಚಾಲುವಾಗಲಿ ಬಿಡಪ್ಪ ಬರ್ತೀನಿ, ಹೌದಲ್ಲ? ಇಸ್ಪೆಟ್ ಆಡೋರು ಕುಂತು ಹೇಳ್ತಾರೆ ನೋಡು, ಗೌಡ ನಿಮ್ಮ ಅಪ್ಪ ಸತ್ತ ನಮ್ಮ ಕೃಷ್ಣ, ಏನು ಸತ್ರ ನಾ ತೊಳಿತೀನಿ ಅಲ್ಲೇ, ನೀ ತೊಳಿ ಅಂತಂದಂತ. ನೀ ತೊಳೆದು ಮಾಡಿ ಹಿಂಗೆ ಕುಂದ್ರಸ ಮುಂದಾಗ ಬರ್ತೀನಿ ಹೋಗಂತಂತ. ಯಾಕಂತಂದ್ರೆ ಬಿಡೋದಿಲ್ಲ ಆ ಚಟ, ನಮ್ಮನ್ನು ಕುಂದ್ರಿಸ್ತಕ್ಕಂಥ ಚಟ ಇನ್ನೊಂದು ಕಡೆಗೆ ಹೋಯ್ತದೆ. ಆ ನಂತರ ಎತ್ತಲಕ್ಕೆ ಬಂತು ಅಂತಂದತ್ನಾಗ ನಿಂದ್ರಲ್ಲಿ ರಮ್ಮಿ ಚಂದ ಕಲ್ತದ ನಂಬರು. ಇಂಥ ಟೈಮ್ನಾಗ ಹೇಳ್ತಲ್ಲ, ಹಿಂಗೆ ಬರ್ತೀರಲ್ಲ ಎತ್ತಿಗೆ, ಹಿಂಗೆ ಬರ್ತೇನೆ ಅಂತಂತ ಕೇಳಿದ್ನಂತ. ಹೌದಲ್ಲ? ಕೆಟ್ಟದ್ದು ನಮ್ಮನ್ನು ಅಷ್ಟು ಆಕರ್ಷಣೆ ಮಾಡ್ತಿದೆ ಪ್ರಿಯರೇ. ಇಲ್ಲ, ದೇವರ ಒಂದು ನೀತಿಗೆ ನಾವು ಬದ್ಧರಾಗಿರೋಣ. ದೇವರು ಕೊಟ್ಟಿರ್ತಕ್ಕಂಥ ಸಮಯ, ನಾನು ಹೇಳ್ತೀನಲ್ಲ, ನಿಮ್ಮನ್ನು ವರ್ಷ ಪೂರ್ತಿ ಕಾಯ್ತದೆ, ನಿಮ್ಮನ್ನು ವಾರ ಪೂರ್ತಿ ಕಾಯ್ತದೆ, ತಿಂಗಳವರೆಗೂ ನಿಮ್ಮನ್ನು ರಿನ್ಯೂವಲ್ ಮಾಡ್ತಾ ಇರ್ತದೆ ಈ ದೇವರ ವಾಕ್ಯದಲ್ಲಿ. ಅಂಥ ಶಕ್ತಿ ಇದೆ. ತಿಳಿಲಾರದ ವಿಷಯಗಳು, ಈ ಎಲ್ಲ ವಿಷಯಗಳು ನಾನು ತಿಳಿದುವೇ ಹೇಳಿರಬೇಕು ಅಂತೇಳಿ ಅನಿಸ್ತದೆ. ಇನ್ನೂ ತಿಳಿಲಾರ್ದವು ಕೂಡ ಒಂದೊಂದು ಸಲ ನಿಮಗೆ ಬಂದು ಮುಟ್ತದೆ ಅಂತೇಳಿ. ತಿಳಿಲಾರದ ವಿಷಯಗಳನ್ನು ಹೆಚ್ಚಾಗಿ ತಿಳ್ಕೊಳ್ಬೇಕು. ಪರಿಪೂರ್ಣ ಕ್ರೈಸ್ತರಾಗಬೇಕು ನಾವು. ಒಂದು ಹಾಡಿದ ಮೇಲೆ ಕ್ರೈಸ್ತರು ಬೇಡ, ಪ್ರಸಂಗ ಮಾಡುವಾಗ ಕ್ರೈಸ್ತರು ಬೇಡ, ದೊಡ್ಡ ಪ್ರಾರ್ಥನೆ ಆದಮೇಲೆ ಕ್ರೈಸ್ತರು ಬೇಡ. ಈ ರೀತಿಯಿಂದ ಆಗ್ತಕ್ಕಂಥದ್ದು ತಪ್ಪು. ಅದಕ್ಕಾಗಿ ನೀವೆಲ್ಲರೂ ಒಂದು ಬದ್ಧತೆಯನ್ನು ಇಟ್ಕೊಳ್ರಿ, ಒಂದು ಒಡಂಬಡಿಕೆ ಮಾಡಿಕೊಳ್ರಿ. ಭಾನುವಾರ ದಿವಸ ನಾನು ಎಲ್ಲಿಗೆ ಹೋಗೋದಿಲ್ಲ, ಯಾವ ಹೊಲ ಹೋಗೋದಿಲ್ಲ, ಬಿತ್ತೋದು ಮಾಡೋದಿಲ್ಲ. ಆ ರೀತಿಯಿಂದ ಮಾಡಿರಿ. ಈ ರೀತಿಯಿಂದ ನೀವು ಎಷ್ಟು ಈ ನೀತಿಯಲ್ಲಿ ಸ್ಥಿರವಾಗಿರ್ತೀರೋ ಅಷ್ಟು ನೀವು ಹೆಚ್ಚಿನ ಲಾಭವನ್ನು ನೀವು ಕಾಣ್ತೀರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಇಷ್ಟೊತ್ತು ಕುಂತು ಕೇಳಿದ್ರಲ್ಲ, ಹೌದು ಮಳೆ ಬರ್ಲಿಕ್ಕತ್ತದ, ಎಷ್ಟೊತ್ತಾದ್ರೂ ಕುಂದ್ರೋಣ ನಂಗೆ ಆಗಿರೋ, ಹೌದಲ್ಲ? ಬೇರೆ ಏನಾದರೂ ಕೆಲಸ ಇದ್ದಾಗ ನಮ್ಗೆ ಅನಿಸ್ತದೆ, ಜಲ್ದಿ ಬಿಟ್ಟರೆ ಪಾಡಾಗ್ತಿತ್ತಲ್ಲಪ್ಪ, ನೋಡೋಣ ಬೇಸರ ಬರ್ತದೆ ಅಂತೇಳಿ ನಾನು ಮಸ್ತ್ ಲೆಕ್ಕ ಹಾಕಿದೆ. ಯಾರು ಬೇಸರ ಪಡಲಿಲ್ಲ. ದೇವ್ರು ನಿಮಗೆ ಒಳ್ಳೆಯ ಆಸಕ್ತಿ ಕೊಟ್ಟಿದ್ದಾನೆ. ಹೆಚ್ಚು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ರಿ. ದೇವ್ರು ನಿಮ್ಮನ್ನು ಆಶೀರ್ವದಿಸಲಿ. ಕೊನೆಯದಾಗಿ ನಾವೆಲ್ಲರೂ ಎದ್ದು ನಿಂತುಕೊಂಡು ಹಾಡುವ ಸಂಗೀತದಲ್ಲಿ 255ನೇ ಸಂಗೀತ ಹಾಡೋಣ. ತೀಗ ವಾಕ್ಯ ಕೇಳಿಕೊಂಡೆವು, ಕರ್ತನಿನ ಆಶೀರ್ವಾದ ತುಂಬದಯ ಪಾಲಿಸು. ದೈವಜ್ಞಾನ ವಾಕ್ಯ ಜ್ಞಾನ ಎಲ್ಲರಲ್ಲಿ ವಾಕ್ಯ ಧ್ಯಾನ ಎಲ್ಲರಲ್ಲಿ ಹುಟ್ಟಿಸು. ಶುಭ ಸಮಾಚಾರಕ್ಕಾಗಿ ನಿನಗೆಂದು ಸ್ತೋತ್ರವು. ನಮ್ಮಲಾದು ನಿತ್ಯವಾಗಿ ಪಾಲಕೋಡ ಮಾಡಿಸು.
ಪ್ರೀತಿ ಮುಖ ಕಾಂತಿ ನಮಗೆಂದು ತೋರಿಸು ಲೋಕ ಪ್ರೀತಿ ಮುಖ ಕಾಂತಿ ನಮಗೆಂದು ತೋರಿಸು ಲೋಕದ ರಾಟದಲ್ಲಿ ಜಯಿಸ ಬಲ ಪಡಿಸು ಜೀವದಾಂತ್ಯ ಕಾಲದಲ್ಲಿ ನಮ್ಮನ್ನ ಆಶೀರ್ವದಿಸು ಕಡೆಯಲ್ಲಿ ನಿನ್ನಿಂದಲೇ ನಮಗೆ ತೋರಿಸು ಕಡೆಯಲ್ಲಿ ನಮಗೆಂದು ತೋರಿಸು. ಒಟ್ಟಾಗಿ ಕರ್ತನ ಪ್ರಾರ್ಥನೆ ಹೇಳಿಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ